Good afternoon, students. I hope my voice is audible. ವಾಯ್ಸ್ ಕೇಳಿಸ್ತಾ ಇದೆ ಅನ್ಕೊಳ್ತಾ ಇದ್ದೇನೆ. ಸೊ ಇವತ್ತು ನಾವು ನಮ್ಮ ಪರಿಸರ ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ನಾವು ಪ್ರಶ್ನೋತ್ತರಗಳನ್ನ ತಿಳ್ಕೊಳ್ಳಿಕ್ಕಿದ್ದೇವೆ. ಹಾಗೆ ಈ ನಮ್ಮ ಪರಿಸರ ಅನ್ನುವಂಥದ್ದು ನಿಮ್ಗೆ ಜೀವಶಾಸ್ತ್ರದ ಭಾಗದಲ್ಲಿ ಬರುವಂತಹ ಒಂದು ಪಾಠ. ಹಾಗೆ ನಿಮ್ಮ ಪಾರ್ಟ್ 2 ಪುಸ್ತಕದಲ್ಲಿರುವಂತಹ ಒಂದು ಕೊನೆಯ ಪಾಠ ಅಲ್ವಾ, ನಮ್ಮ ಪರಿಸರ. ನೀವು ಅದನ್ನ ಕಲ್ತ್ಕೊಂಡಿದ್ದೀರಾ ಅನ್ಕೊಳ್ತೇನೆ. ನೀವು ಏನೇನನ್ನ ಕಲ್ತಿದ್ದೀರಾ ಈ ನಮ್ಮ ಪರಿಸರ ಅನ್ನುವಂತಹ ಪಾಠದಲ್ಲಿ? ಏನೇನನ್ನ ಕಲ್ತಿದ್ದೀರಾ? ಪರಿಸರ ವ್ಯವಸ್ಥೆಗಳ ಬಗ್ಗೆ ಕಲ್ತಿದ್ದೀರಾ ಅಲ್ವಾ? ನೈಸರ್ಗಿಕ ಪರಿಸರ ವ್ಯವಸ್ಥೆ ಹಾಗೆ ಕೃತಕ ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆ ಅದರ ಬಗ್ಗೆ ಕಲ್ತ್ಕೊಂಡಿದ್ದೀರಾ. ಹಾಗೆ ನೀವು ಪ್ರಮುಖವಾಗಿ ಈ ನಮ್ಮ ಪರಿಸರ ಇದರಲ್ಲಿ ಆಹಾರ ಸರಪಳಿ ಹಾಗೆ ಆಹಾರ ಸರಪಳಿ ಬಗ್ಗೆ ಕಲ್ತ್ಕೊಂಡಿದ್ದೀರಾ. ಹಾಗೆ ಆಹಾರ ಜಾಲ ಅಲ್ವಾ, ಆಹಾರ ಸರಪಳಿ ಮತ್ತೆ ಆಹಾರದ ಜಾಲದ ಬಗ್ಗೆ ಕೂಡ ತಿಳ್ಕೊಂಡಿದ್ದೀರಾ. ಹಾಗೆ ಪ್ರಾಥಮಿಕ ಭಕ್ಷಕರು ಅಂದ್ರೆ ಏನು, ಉತ್ಪಾದಕರು ಅಂದ್ರೆ ಏನು, ದ್ವಿತೀಯಕ ಭಕ್ಷಕರು ಅಂದ್ರೆ ಏನು, ಈ ಪೋಷಣಾ ಸ್ತರಗಳು ಅಲ್ವಾ, ಈ ಒಂದು ಪೋಷಣಾ ಸ್ತರಗಳ ಬಗ್ಗೆ ಈ ಒಂದು ಪಾಠದಲ್ಲಿ ತಿಳ್ಕೊಂಡಿದ್ದೀರಾ. ಪೋಷಣಾ ಸ್ತರಗಳು ಅಂದ್ರೆ ಉತ್ಪಾದಕರು ಇರಬಹುದು, ಹಾಗೆ ಪ್ರಾಥಮಿಕ ಭಕ್ಷಕರು ಇರಬಹುದು, ದ್ವಿತೀಯಕ ಭಕ್ಷಕರು ಇರಬಹುದು, ಇವೆಲ್ಲವುಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಹಾಗೆ ಓಝೋನ್ ಪದರ ಯಾವ ರೀತಿಯಾಗಿ ಹಾನಿಗೆ ಒಳಗಾಗತ್ತೆ, ಅದು ನಮಗೆ ಭೂಮಿಗೆ ನಮ್ಮ ಪರಿಸರ ವ್ಯವಸ್ಥೆಗೆ ಯಾಕೆ ಅಗತ್ಯವಾಗಿದೆ ಅಲ್ವಾ. ಕೆಲವೊಂದು ಮಾನವನ ಕಾರ್ಯಗಳಿಂದ ಏನಾಗತ್ತೆ, ಓಝೋನ್ ಪದರ ಹಾನಿಗೆ ಒಳಗಾಗತ್ತೆ ಅಲ್ವಾ. ಈ ಓಝೋನ್ ಪದರವನ್ನ ಯಾವ ರೀತಿಯಾಗಿ ನಾವು ಸಂರಕ್ಷಣೆ ಮಾಡಬೇಕು, ಹಾಗೆ ಓಝೋನ್ ಪದರದ ಕಾರ್ಯ ಏನು, ಪ್ರಮುಖವಾಗಿ ಓಝೋನ್ ಪದರದ ಕಾರ್ಯ ಏನು ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಹಾಗೆ ಅಲ್ಲಿ ಕೊನೆಯದಾಗಿ ಜೈವಿಕ ವಿಘಟನೆಗೆ ಒಳಪಡುವಂತಹ ಒಂದು ತ್ಯಾಜ್ಯಗಳು ಹಾಗೆ ಜೈವಿಕ ವಿಘಟನೆಗೆ ಒಳಪಡದೇ ಇರುವಂತಹ ಒಂದು ತ್ಯಾಜ್ಯಗಳು. ಅಂದ್ರೆ ಜೈವಿಕ ವಿಘಟನೆಗೆ ಒಳಗಾಗುವಂತ ತ್ಯಾಜ್ಯಗಳು ಅಂದ್ರೆ ಬಯೋಡಿಗ್ರೇಡೇಬಲ್, ಅಂದ್ರೆ ಅವು ಕೊಳೆತು ಏನಾಗತ್ತೆ, ಮಣ್ಣಿಗೆ ಸೇರ್ಕೊಳ್ಳುತ್ತೆ ಅಲ್ವಾ. ಹಾಗೆ ಜೈವಿಕ ವಿಘಟನೆಗೆ ಒಳಗೊಳ್ಳದೇ ಇರುವಂತದ್ದು ಉದಾಹರಣೆಗೆ ಪ್ಲಾಸ್ಟಿಕ್ಗಳಿರಬಹುದು, ಹಾಗೆ ಬೇರೆ ಬೇರೆ ರೀತಿಯಾದಂತಹ ತ್ಯಾಜ್ಯಗಳಿರಬಹುದು, ಕೆಲವೊಂದು ಜೈವಿಕ ವಿಘಟನೆಗೆ ಒಳಗೊಳ್ಳೋದಿಲ್ಲ. ಆದ್ರಿಂದ ನಾವು ಯಾವ ರೀತಿಯಾಗಿ ನಮ್ಮ ಪರಿಸರವನ್ನ ಕಾಪಾಡಿಕೊಳ್ಳಬೇಕು ಅನ್ನೋದನ್ನ ಈ ಒಂದು ನಮ್ಮ ಪರಿಸರ ಪಾಠದಲ್ಲಿ ಕಲ್ತ್ಕೊಂಡಿದ್ದೇವೆ. ಹಾಗಾದ್ರೆ ನಾನು ಇವತ್ತು ಪ್ರಶ್ನೋತ್ತರಗಳನ್ನ ಇದಕ್ಕೆ ಸಂಬಂಧಿಸಿದ ಹಾಗೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗೆ ಕೇಳಬಹುದು ಅನ್ನುವಂತಹ ಒಂದು ಪ್ರಶ್ನೋತ್ತರಗಳನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ. ಹಾಗೆ ನಿಮ್ಗೆ ಏನಾದ್ರೂ ಡೌಟ್ ಬಂದ್ರೆ ನೀವು ಕೇಳಬಹುದು, ಆಯ್ತಾ. ಮೊದಲನೇದಾಗಿ ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನ ತಿಳ್ಕೊಳ್ಳೋಣ. ಅದಾದ ನಂತರ ನಾವು ಹೆಚ್ಚಿನ ಪ್ರಶ್ನೆಗಳನ್ನ ಅಂದ್ರೆ 1 ಅಂಕದ ಪ್ರಶ್ನೆಗಳನ್ನ ಇರಬಹುದು, 2 ಅಂಕದ ಪ್ರಶ್ನೆಗಳನ್ನ ಈ ರೀತಿಯಾಗಿ ತಿಳಿದುಕೊಳ್ತಾ ಹೋಗೋಣ, ಆಯ್ತಾ. ನೋಡಿ ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ. ಜಲ ಪರಿಸರ ವ್ಯವಸ್ಥೆಯಲ್ಲಿ ಉತ್ಪಾದಕರು. ಜಲ ಪರಿಸರ ವ್ಯವಸ್ಥೆಯಲ್ಲಿ ಉತ್ಪಾದಕರು ಅಂದ್ರೆ ಏನು, ಅವು ತಮ್ಮ ಆಹಾರವನ್ನ ತಾವೇ ತಯಾರಿಸುವಂತ ಜೀವಿಗಳು. ತಮ್ಮ ಆಹಾರವನ್ನ ತಾವೇ ತಯಾರಿಸುವಂತಹ ಜೀವಿಗಳಿಗೆ ಉತ್ಪಾದಕರು ಅಂತ ಕರಿತೇವೆ. ಉದಾಹರಣೆಗೆ ಸಸ್ಯಗಳು ಅಲ್ವಾ. ಸಸ್ಯಗಳು ಏನ್ ಮಾಡುತ್ತೆ, ವಾತಾವರಣದಲ್ಲಿರುವಂತಹ ಒಂದು ಅಂಶಗಳನ್ನ ಬಳಸಿಕೊಂಡು ಸರಳವಾದ ಅಂಶಗಳನ್ನ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಲ್ತಿದ್ದೀರಾ ಅಲ್ವಾ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಏನ್ ಮಾಡುತ್ತೆ, ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತೆ. ಹಾಗೆ ಈ ಉತ್ಪಾದಕರ ಮೇಲೆ ಉಳಿದ ಜೀವಿಗಳು ಅವಲಂಬಿತವಾಗಿದೆ. ಉದಾಹರಣೆಗೆ ಸಸ್ಯಾಹಾರಿಗಳಿರಬಹುದು, ಮಾಂಸಾಹಾರಿಗಳಿರಬಹುದು, ನೇರವಾಗಿ ಅಥವಾ ಪರೋಕ್ಷವಾಗಿ ಈ ಒಂದು ಉತ್ಪಾದಕರ ಮೇಲೆ ಎಲ್ಲಾ ಜೀವಿಗಳು ಅವಲಂಬಿತವಾಗಿದೆ ಅಂತ ಹೇಳ್ಬಹುದು. ಹಾಗಾದ್ರೆ ಇಲ್ಲಿ ಜಲ ಪರಿಸರ ವ್ಯವಸ್ಥೆಯಲ್ಲಿ ಉದಾಹರಣೆಗೆ ಒಂದು ಕೆರೆಯಲ್ಲಿ ಕೆರೆ ಒಂದು ಜಲ ಪರಿಸರ ವ್ಯವಸ್ಥೆಗೆ ಉದಾಹರಣೆ ಅಲ್ವಾ. ಅಲ್ಲಿ ಉತ್ಪಾದಕರು ಯಾರು ಅಂತ ಇದೆ, ಶೈವಲಗಳು, ಚಿಕ್ಕ ಮೀನುಗಳು ಉತ್ಪಾದಕರ ಅಲ್ಲ. ಮೀನುಗಳನ್ನ ನಾವು ಏನ್ ಹೇಳ್ತೇವೆ, ಭಕ್ಷಕರು ಅಂತ ಹೇಳ್ತೇವೆ ಅಲ್ವಾ. ಡಿಂಬಕಗಳು ಅಂದ್ರೆ ಲಾರ್ವಾ ಅಂತ ಏನಿರುತ್ತೆ ಅಲ್ವಾ, ಅವುಗಳನ್ನ ಡಿಂಬಕಗಳು ಅಂತ ಕರಿತೇವೆ. ಪ್ರೋಟೋಜೋವಾಗಳು ಏನಲ್ಲ, ಉತ್ಪಾದಕರಲ್ಲ, ತಮ್ಮ ಆಹಾರವನ್ನ ತಾವೇ ತಯಾರಿಸೋದಿಲ್ಲ. ಡಿಂಬಕಗಳು ಕೂಡ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳೋದಿಲ್ಲ. ಚಿಕ್ಕ ಮೀನುಗಳು ಸಹ ತಮ್ಮ ಆಹಾರವನ್ನ ತಾವು ತಯಾರಿಸೋದಿಲ್ಲ. ಆದರೆ ಶೈವಲಗಳು, ಉದಾಹರಣೆಗೆ ನೀಲಿ ಹಸಿರು ಶೈವಲಗಳು ಇದೆ ಅಲ್ವಾ,
ಶೈವಲಗಳು ಜಲ ಪರಿಸರ ವ್ಯವಸ್ಥೆಯ ಉತ್ಪಾದಕರು ಅಂತ ಹೇಳ್ಬೋದು. ಆಪ್ಷನ್ ಎ ಸರಿಯಾದ ಉತ್ತರ. ಪ್ರಶ್ನೆಯನ್ನ ಬರ್ಕೊಳ್ಳಿ. ಎರಡನೇ ಪ್ರಶ್ನೆಯನ್ನ ನೋಡಿ. ಆಹಾರ ಸರಪಳಿಯಲ್ಲಿ ಪ್ರಾಥಮಿಕ ಭಕ್ಷಕರು ಯಾವಾಗಲೂ? ನೋಡಿ, ಒಂದು ಗಿಡ ಇದೆ, ಒಂದು ಸಸ್ಯ ಇದೆ, ಅದು ಯಾವಾಗ್ಲೂ ಏನದು ಅದನ್ನ ಉತ್ಪಾದಕ ಅಂತ ಹೇಳ್ತೇವೆ ಅಲ್ವಾ? ಸಸ್ಯ ಉತ್ಪಾದಕ, ಹುಲ್ಲು ಇರಬಹುದು, ಸಸ್ಯಗಳನ್ನ ನಾವು ಉತ್ಪಾದಕರು ಅಂತ ಹೇಳ್ತೇವೆ. ಈ ಸಸ್ಯಗಳನ್ನ ತಿಂದು ಜೀವಿಸುವ ಒಂದು ಜೀವಿಗಳನ್ನ ನಾವು ಸಸ್ಯಾಹಾರಿಗಳು ಅಂತ ಕರಿತೇವೆ ಅಲ್ವಾ? ಸಸ್ಯಾಹಾರಿಗಳು. ಈ ಸಸ್ಯಾಹಾರಿಗಳನ್ನ ತಿಂದು ಜೀವಿಸುವ ಒಂದು ಪ್ರಾಣಿಗಳನ್ನ ನಾವು ಮಾಂಸಾಹಾರಿಗಳು ಅಂತ ಕರಿತೇವೆ. ಮಾಂಸಾಹಾರಿಗಳು ಈ ರೀತಿಯಾಗಿ ಕರಿತೇವೆ ಅಲ್ವಾ? ಇಲ್ಲಿ ಒಂದು ಆಹಾರ ಸರಪಳಿಯಲ್ಲಿ, ಇಲ್ಲಿ ನೋಡಿ, ಒಂದು ಆಹಾರ ಸರಪಳಿಯನ್ನ ಬರಿತೇನೆ ನಾನು. ಹುಲ್ಲು, ಹುಲ್ಲು, ಹಾಗೆ ಜಿಂಕೆ, ಹುಲ್ಲನ್ನ ತಿಂದು ಬದುಕ್ತಾ ಇರುವಂತಹ ಜಿಂಕೆ, ಜಿಂಕೆಯನ್ನ ತಿಂದು ಬದುಕ್ತಾ ಇರುವಂತಹ ಹುಲಿ. ಇದೊಂದು ಆಹಾರ ಸರಪಳಿ ಅಲ್ವಾ? ಈ ಆಹಾರ ಸರಪಳಿಯಲ್ಲಿ ಈ ಹುಲ್ಲನ್ನ ನಾವು ಉತ್ಪಾದಕ ಅಂತ ಕರಿತೇವೆ, ಜಿಂಕೆಯನ್ನ ಪ್ರಾಥಮಿಕ ಭಕ್ಷಕ ಅಂತ ಕರಿತೇವೆ, ಹುಲಿಯನ್ನ ನಾವು ದ್ವಿತೀಯಕ ಭಕ್ಷಕಗಳು ಅಂತ ಕರಿತೇವೆ. ಗೊತ್ತಾಯ್ತಾ? ದ್ವಿತೀಯಕ ಭಕ್ಷಕರು ಅಂತ ಕರಿತೇವೆ. ಪ್ರಾಥಮಿಕ ಭಕ್ಷಕರು, ದ್ವಿತೀಯಕ ಭಕ್ಷಕರು. ಹುಲ್ಲು ಯಾವಾಗ್ಲೂ ಏನು, ಸಸ್ಯಗಳು ಯಾವಾಗ್ಲೂ ಉತ್ಪಾದಕರು ಅಲ್ವಾ? ಆಹಾರ ಪ್ರಶ್ನೆಯನ್ನ ನೋಡಿ. ಆಹಾರ ಸರಪಳಿಯಲ್ಲಿ ಪ್ರಾಥಮಿಕ ಭಕ್ಷಕರು ಯಾವಾಗಲೂ ಮಾಂಸಾಹಾರಿಗಳು, ಸಸ್ಯಾಹಾರಿಗಳು, ಉನ್ನತ ಮಾಂಸಾಹಾರಿಗಳು, ಉತ್ಪಾದಕರು. ಸರಿಯಾದ ಉತ್ತರ ಏನು? ಈ ಪ್ರಾಥಮಿಕ ಭಕ್ಷಕರು ಯಾವಾಗ್ಲೂ ಸಸ್ಯಾಹಾರಿಗಳು. ಆದ್ರಿಂದ ಇದು ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಪ್ರಶ್ನೆಯನ್ನ ಬರ್ಕೊಳ್ಳಿ. ಮೂರನೇ ಪ್ರಶ್ನೆಯನ್ನ ನೋಡಿ. ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣಗಳನ್ನ ಹೀರಿಕೊಳ್ಳುವ ವಾತಾವರಣದ ಪದರವು ಈ ಅಣುವಿನಿಂದ ಆಗಿದೆ. ಇಲ್ಲಿ ನೋಡಿ, ನಮ್ಮ ಭೂಮಿಯನ್ನ ಸುತ್ತುವರಿದಂತಹ ಒಂದು ಪದರ ಏನ್ ಮಾಡತ್ತೆ, ಅದು ಸೂರ್ಯನಿಂದ ಬರುವಂತಹ ಕೆಲವೊಂದು ನೇರಳಾತೀತ ವಿಕಿರಣಗಳು, ಅಂದ್ರೆ ಅವು ಮಾನವನಿಗೆ ಹಾನಿಯನ್ನ ಉಂಟು ಮಾಡಬಹುದಂತಹ ಒಂದು ಕಿರಣಗಳು. ಅಂದ್ರೆ ಸಸ್ಯಗಳಿಗೆ ಮತ್ತೆ ಪ್ರಾಣಿಗಳಿಗೆ ಅವು ಹಾನಿಯನ್ನ ಉಂಟು ಮಾಡಬಹುದು. ಆ ರೀತಿಯಾದಂತಹ ಒಂದು ನೇರಳಾತೀತ ವಿಕಿರಣಗಳನ್ನ ಏನ್ ಮಾಡತ್ತೆ, ಈ ಪದರವು ಹೀರಿಕೊಳ್ಳುತ್ತೆ. ಈ ಪದರ ಯಾವ ಅಣುವಿನಿಂದ ಆಗಿದೆ ಅಂತ ಕೇಳಿದ್ದಾರೆ ನೋಡಿ. ಈ ಪದರ ಯಾವ ಅಣುವಿನಿಂದ ಆಗಿದೆ? ನೈಟ್ರೋಜನ್, ಆಪ್ಷನ್ ಬಿ ಹೈಡ್ರೋಜನ್, ಆಪ್ಷನ್ 3 ಓಝೋನ್, O3 ಅಂದ್ರೆ ಓಝೋನ್ ಅಂತ ಅರ್ಥ, ಡಿ ಆಕ್ಸಿಜನ್. ನೈಟ್ರೋಜನ್ ನಿಂದ ಆಗಿದ್ಯಾ, ಹೈಡ್ರೋಜನ್ ನಿಂದ ಉಂಟಾಗಿದ್ಯಾ, ಅಥವಾ ಆಕ್ಸಿಜನ್ ನಿಂದ ಉಂಟಾಗಿದ್ಯಾ ಅಂತ ನೀವು ಹೇಳ್ಬೇಕಾಗತ್ತೆ. ಆಕ್ಸಿಜನ್ ಅಥವಾ ಓಝೋನ್. ನಿಮಗೆ ಗೊತ್ತಿದೆ, ಸೌರ ಬೆಳಕಿನಿಂದ ಬರುವಂತಹ ನೇರಳಾತೀತ ವಿಕಿರಣಗಳನ್ನ ಹೀರಿಕೊಳ್ಳುವಂತಹ ಒಂದು ಪದರ ಓಝೋನ್ ನಿಂದ, ಅಂದ್ರೆ O3, ಓಝೋನ್ ನ ಸೂತ್ರ ನಿಮ್ಗೆ ಗೊತ್ತಿದೆ ಅಲ್ವಾ? O3 ಇಂದ ಉಂಟಾಗಿದೆ. ಆದ್ರಿಂದ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ. ಆಪ್ಷನ್ ಸಿ, O3 ಸರಿಯಾದ ಉತ್ತರ. ಪ್ರಶ್ನೆಯನ್ನ ಬರ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣವಾ? ನೋಡಿ, ಜೈವಿಕ ವಿಘಟನಾ ವಸ್ತುಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆಗಳು. ಈ ವಸ್ತುಗಳು ಪರಿಸರದಲ್ಲಿ ಸಹಜವಾಗಿ ಮರುಚಕ್ರೀಕರಣಗೊಳ್ಳುತ್ತದೆ.
ಪರಿಸರ ವ್ಯವಸ್ಥೆಯಲ್ಲಿ ಅನೇಕ ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತದೆ. ವಿವಿಧ ಪೋಷಣಾ ಸ್ತರಗಳಲ್ಲಿ ಹಾನಿಕಾರಕ ರಾಸಾಯನಿಕಗಳ ಸಾಂದ್ರತೆಯನ್ನ ಹೆಚ್ಚಿಸುತ್ತದೆ. ಆಪ್ಷನ್ ಡಿ, ಪರಿಸರದಲ್ಲಿ ದೀರ್ಘಕಾಲ ಜಡವಾಗಿ ಉಳಿದು ಬಿಡುತ್ತದೆ. ಯಾವುದು ಸರಿಯಾದ ಉತ್ತರ? ಜೈವಿಕ ವಿಘಟನಾ ವಸ್ತುಗಳು. ಅಂದ್ರೆ ಜೈವಿಕ ವಿಘಟನೆಗೆ ಅಂದ್ರೆ ಅವೇನಾಗತ್ತೆ, ವಿಘಟನೆ ಹೊಂದಿ ಮಣ್ಣಿನೊಂದಿಗೆ ಅದು ಬೆರೆತು ಹೋಗುತ್ತೆ. ಸೂಕ್ಷ್ಮ ಜೀವಿಗಳ ಒಂದು ಆ ಕಾರ್ಯದಿಂದ ವಿಘಟನೆಗೆ ಒಳಪಡುತ್ತೆ. ಅದೇನಾಗತ್ತೆ, ಆ ಪರಿಸರದಲ್ಲಿ ಅದು ಆ ಮಣ್ಣಿನೊಂದಿಗೆ ಬೆರೆತು ಹೋಗುತ್ತೆ. ಹಾಗಾದ್ರೆ ಈ ಒಂದು ಜೈವಿಕ ವಿಘಟನಾ ವಸ್ತುಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು? ಪರಿಸರದಲ್ಲಿ ಸಹಜವಾಗಿ ಮರುಚಕ್ರೀಕರಣಗೊಳ್ಳುತ್ತದೆ. ಆಪ್ಷನ್ ಬಿ ನೋಡಿ, ಪರಿಸರ ವ್ಯವಸ್ಥೆಯಲ್ಲಿ ಅನೇಕ ಜೀವಿಗಳಿಗೆ ಹಾನಿಯನ್ನ ಉಂಟು ಮಾಡುತ್ತದಾ? ಇಲ್ಲ, ಇದು ಹಾನಿಯನ್ನ ಉಂಟು ಮಾಡೋದಿಲ್ಲ. ವಿವಿಧ ಪೋಷಣಾ ಸ್ತರಗಳಲ್ಲಿ ಹಾನಿಕಾರಕ ರಾಸಾಯನಿಕಗಳ ಸಾಂದ್ರತೆಯನ್ನ ಹೆಚ್ಚಿಸುತ್ತದೆ. ಹಾನಿಕಾರಕ ರಾಸಾಯನಿಕಗಳ ಸಾಂದ್ರತೆಯನ್ನ ಇದು ಹೆಚ್ಚಿಸೋದಿಲ್ಲ. ಪರಿಸರದಲ್ಲಿ ದೀರ್ಘಕಾಲ ಜಡವಾಗಿ ಉಳಿದು ಬಿಡುತ್ತದೆ. ಈ ಒಂದು ಜೈವಿಕ ವಿಘಟನೆಗೆ ಒಳಪಡುವಂತಹ ವಸ್ತುಗಳು ದೀರ್ಘಕಾಲ ಜಡವಾಗಿ ಉಳಿಯೋದಿಲ್ಲ. ಜೈವಿಕ ವಿಘಟನೆಗೆ ಒಳಗೊಳ್ಳದೇ ಇರುವಂತಹ ವಸ್ತುಗಳು ಮಾತ್ರ ಏನಾಗತ್ತೆ, ಅವು ದೀರ್ಘಕಾಲ ಹಾಗೆ ಉಳ್ಕೊಳ್ಳುತ್ತೆ ಅಲ್ವಾ. ಆದ್ರಿಂದ ನಾವೇನ್ ಹೇಳ್ಬಹುದು, ಇವು ಸುಲಭವಾಗಿ ಮರುಚಕ್ರೀಕರಣಗೊಳ್ಳುತ್ತದೆ ಅಂತ ಹೇಳ್ಬಹುದು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಸರಿಯಾದ ಉತ್ತರ. ಇವು ಪರಿಸರದಲ್ಲಿ ಸಹಜವಾಗಿ ಮರುಚಕ್ರೀಕರಣಗೊಳ್ಳುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. ಬರ್ಕೊಳ್ಳಿ. ಐದನೇ ಪ್ರಶ್ನೆಯನ್ನ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವ ಗುಂಪುಗಳು ಜೈವಿಕ ವಿಘಟನೆಗೆ ಒಳಗೊಳ್ಳದ ವಸ್ತುಗಳನ್ನ ಒಳಗೊಂಡಿದೆ? ಅಂದ್ರೆ ಜೈವಿಕ ವಿಘಟನೆಗೆ ಒಳಗೊಳ್ಳೋದಿಲ್ಲ, ಆ ರೀತಿಯಾದಂತಹ ವಸ್ತುಗಳನ್ನ ಒಳಗೊಂಡಿರುವಂತಹ ಒಂದು ಗುಂಪು ಯಾವುದು ಅಂತ. ಹುಲ್ಲುಗಳು, ಹೂವುಗಳು. ಆಪ್ಷನ್ ಎ ನೋಡಿ, ಹುಲ್ಲುಗಳು, ಹೂವುಗಳು ಮತ್ತು ಚರ್ಮ. ಹುಲ್ಲು, ಮರ ಮತ್ತು ಪ್ಲಾಸ್ಟಿಕ್. ಹಣ್ಣಿನ ಸಿಪ್ಪೆ, ಕೇಕ್ ಮತ್ತು ನಿಂಬೆ ರಸ. ಕೇಕ್, ಮರ ಮತ್ತು ಹುಲ್ಲು. ಯಾವುದು ಸರಿಯಾದ ಉತ್ತರ? ಸರಿಯಾದ ಉತ್ತರ ಯಾವುದು ನೋಡಿ? ಜೈವಿಕ ವಿಘಟನೆಗೆ ಒಳಗೊಳ್ಳದಂತಹ ಒಂದು ವಸ್ತುವಿಗೆ ಉದಾಹರಣೆ ಯಾವುದು? ನಾವು ಪ್ಲಾಸ್ಟಿಕ್ ಅಂತ ಹೇಳ್ಬಹುದು ನೋಡಿ. ಆಪ್ಷನ್ ಎ ನೋಡಿ, ಹುಲ್ಲು ಇರಬಹುದು, ಹೂವುಗಳಿರ್ಬಹುದು, ಚರ್ಮ. ಸಾಮಾನ್ಯವಾಗಿ ಅವು ಜೈವಿಕ ವಿಘಟನೆಗೆ ಒಳಗೊಳ್ಳುತ್ತೆ. ಹುಲ್ಲು, ಮರ ಮತ್ತು ಪ್ಲಾಸ್ಟಿಕ್ ಏನಾಗೋದಿಲ್ಲ, ಜೈವಿಕ ವಿಘಟನೆಗೆ ಒಳಗೊಳ್ಳೋದಿಲ್ಲ. ಆಪ್ಷನ್ ಸಿ ನೋಡಿ, ಹಣ್ಣಿನ ಸಿಪ್ಪೆ, ಕೇಕ್ ಮತ್ತು ನಿಂಬೆ ರಸ. ಇವು ಜೈವಿಕ ವಿಘಟನೆಗೆ ಒಳಗೊಳ್ಳುವಂತದ್ದು. ಕೇಕ್, ಮರ ಮತ್ತು ಹುಲ್ಲು ಇವು ಕೂಡ ಜೈವಿಕ ವಿಘಟನೆಗೆ ಒಳಗೊಳ್ಳುವಂತದ್ದು. ಆದ್ರಿಂದ ಆಪ್ಷನ್ ಬಿ, ಹುಲ್ಲು, ಮರ ಮತ್ತು ಪ್ಲಾಸ್ಟಿಕ್. ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ, ಆರನೇ ಪ್ರಶ್ನೆಯನ್ನ ತಿಳ್ಕೊಳ್ಳೋಣ ಈಗ. ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಒಂದು ಆಹಾರ ಸರಪಳಿಯನ್ನ ರಚಿಸಬಹುದು? ಆಹಾರ ಸರಪಳಿಯನ್ನ ಯಾವುದರಿಂದ ರಚಿಸಬಹುದು? ಹುಲ್ಲು, ಗೋಧಿ ಮತ್ತು ಮಾವು. ಹುಲ್ಲು, ಮೇಕೆ ಮತ್ತು ಮಾನವ. ಮೇಕೆ, ಹಸು ಮತ್ತು ಆನೆ. ಹುಲ್ಲು, ಮೀನು ಮತ್ತೆ ಮೇಕೆ ಅಂತ ಇದೆ ನೋಡಿ. ಇಲ್ಲಿ ಹುಲ್ಲು, ಗೋಧಿ ಮತ್ತೆ ಮಾವು. ಇಲ್ಲಿ ನಮ್ಗೆ ಒಂದು ಆಹಾರ ಸರಪಳಿ ಉಂಟಾಗ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕು? ನಮಗೆ ಒಂದು ಉತ್ಪಾದಕ ಬೇಕು ಅಲ್ವಾ? ಉತ್ಪಾದಕರು ಇರ್ಬೇಕು. ಅಂದ್ರೆ ಆಪ್ಷನ್ ಎ ಮತ್ತೆ ಬಿ ಮತ್ತೆ ಡಿ ಅಲ್ಲಿ ನಾವು ಏನ್ ನೋಡ್ಬಹುದು? ಅಲ್ಲಿ ಉತ್ಪಾದಕರನ್ನ ನೋಡ್ಬಹುದು. ಅಲ್ಲಿ ಹುಲ್ಲು ಅನ್ನುವಂಥದ್ದು ಉತ್ಪಾದಕ ಅಲ್ವಾ? ಹಾಗೆ ನೋಡಿ, ಉತ್ಪಾದಕರು ಅಂದ್ರೆ ಪ್ರಾಥಮಿಕ ಭಕ್ಷಕರು ಇರ್ಬೇಕು. ಅಂದ್ರೆ ಆ ಒಂದು ಉತ್ಪಾದಕರನ್ನ ತಿಂದು ಜೀವಿಸುವಂತಹ ಒಂದು ಜೀವಿಗಳಿರ್ಬೇಕು ಅಲ್ವಾ? ಅಂದ್ರೆ
ಸಸ್ಯಾಹಾರಿಗಳಿರ್ಬೇಕು. ಸಸ್ಯಾಹಾರಿಗಳಲ್ಲಿದೆ ಗೋಧಿ ಮತ್ತು ಮಾವು. ಆಪ್ಷನ್ ಎ ನೋಡಿ, ಆಪ್ಷನ್ ಎ ಏನಾಗಿದೆ, ಹುಲ್ಲು ಮತ್ತೆ ಗೋಧಿ ಎರಡೂ ಕೂಡ ಉತ್ಪಾದಕ ಅಲ್ವಾ. ಗೋಧಿ ಅನ್ನುವಂಥದ್ದು ಒಂದು ಸಸ್ಯ, ಗೋಧಿ ಸಸ್ಯ ಅಂತ ತೆಗೆದುಕೊಂಡ್ರೆ ಅದೊಂದು ಉತ್ಪಾದಕ ಅಲ್ವಾ. ಹಾಗೆ ಹುಲ್ಲು, ಮೇಕೆ ಮತ್ತು ಮಾನವ ಇದೆ. ಹುಲ್ಲು, ಮೀನು ಮತ್ತೆ ಮೇಕೆ ಇದೆ ಅಲ್ವಾ. ಹುಲ್ಲು, ಮೇಕೆ, ಹುಲ್ಲು ಮೇಕೆಯನ್ನ ಹುಲ್ಲನ್ನ ತಿಂದು ಮೇಕೆ ಬದುಕತ್ತೆ ಅಲ್ವಾ. ಅದರಿಂದ ಆಪ್ಷನ್ ಬಿ ಮತ್ತೆ ಆಪ್ಷನ್ ಡಿ ಅನ್ನ ನಾವು ತೆಗೆದುಕೊಳ್ಬಹುದು. ಆದ್ರೆ ಮೀನನ್ನ ಬಳಸಿಕೊಂಡು ಇಲ್ಲಿ ಒಂದು ಆಹಾರ ಸರಪಳಿಯನ್ನ ನಾವು ರಚಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರಿಂದ ನಾವೇನ್ ಹೇಳ್ಬಹುದು, ಆಪ್ಷನ್ ಬಿ ಹುಲ್ಲು, ಮೇಕೆ ಮತ್ತು ಮಾನವ. ಹುಲ್ಲನ್ನ ಏನ್ ಮಾಡುತ್ತೆ, ಹುಲ್ಲು ಉತ್ಪಾದಕ, ಮೇಕೆ ಏನ್ ಮಾಡುತ್ತೆ, ಹುಲ್ಲನ್ನ ತಿಂದು ಬದುಕತ್ತೆ, ಹಾಗೆ ಮೇಕೆಯನ್ನ ಮಾನವ ತಿಂತಾನೆ ಅಲ್ವಾ. ಅಂದ್ರೆ ಇಲ್ಲಿ ಒಂದು ಆಹಾರ ಸರಪಳಿಯನ್ನ ನಾವು ರಚಿಸಬಹುದು. ಆದ್ರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ. ಇಲ್ಲಿ ನೋಡಿ, ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ಹೇಳ್ಬಹುದು. ಏಳನೇ ಪ್ರಶ್ನೆಯನ್ನ ನೋಡಿ. ಈ ಕೆಳಗಿನವುಗಳಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವುವು ಅಂತ ಇದೆ ಅಲ್ವಾ. ಶಾಪಿಂಗ್ ವೇಳೆ ಖರೀದಿಸಿದ ವಸ್ತುಗಳನ್ನ ಇಡಲು ಬಟ್ಟೆಯ ಬ್ಯಾಗ್ಗಳನ್ನ ಒಯ್ಯುವುದು, ಅನಗತ್ಯವಾಗಿ ಉರಿಯುತ್ತಿರುವ ವಿದ್ಯುತ್ ದೀಪಗಳನ್ನ ಮತ್ತು ಫ್ಯಾನ್ಗಳನ್ನ ಆರಿಸುವುದು, ಶಾಲೆಗೆ ಬಿಡಲು ನಿಮ್ಮ ತಾಯಿಯ ದ್ವಿಚಕ್ರ ವಾಹನದ ಬದಲು ಕಾಲ್ನಡಿಗೆಯಲ್ಲಿ ತೆರಳುವುದು. ಇವುಗಳಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವುದು ಅಂತ ಕೇಳಿದ್ದಾರೆ. ಬಟ್ಟೆಯ ಬ್ಯಾಗ್ಗಳು ಏನದು, ಅದು ಜೈವಿಕ ವಿಘಟನೆಗೆ ಒಳಪಡುವಂತಹ ಒಂದು ವಸ್ತುಗಳು ಅಲ್ವಾ. ಆದ್ರಿಂದ ಅವು ಕೂಡ ಪರಿಸರ ಸ್ನೇಹಿ ಅಭ್ಯಾಸ ಅಂತ ಹೇಳ್ಬಹುದು. ವಿದ್ಯುತ್ ದೀಪಗಳನ್ನ ಆರಿಸುವುದು ಅಂದ್ರೆ ಅನಗತ್ಯವಾಗಿ ಉರಿಯುತ್ತಿರುವಂತಹ ವಿದ್ಯುತ್ ದೀಪವನ್ನ ಆರಿಸುವುದು ಕೂಡ ಒಂದು ಆ ಉತ್ತಮವಾದ ಪರಿಸರ ಸ್ನೇಹಿ ಅಭ್ಯಾಸ ಅಂತ ಹೇಳ್ಬಹುದು. ಹಾಗೆ ಕಾಲ್ನಡಿಗೆಯಲ್ಲಿ ತೆರಳುವುದು ಕೂಡ ಅದು ಒಂದು ಉತ್ತಮ ಪರಿಸರ ಸ್ನೇಹಿಯಾದಂತ ಅಭ್ಯಾಸ. ಆದ್ರಿಂದ ಇನ್ನೊಂದು ಆಪ್ಷನ್ ನಾವು ತೆಗೆದುಕೊಳ್ಬಹುದು, ಯಾವುದು, ಈ ಮೇಲಿನ ಎಲ್ಲವೂ. ಈ ಮೇಲೆ ಬರ್ಕೊಳ್ಳಿ, ಈ ಮೇಲಿನ ಎಲ್ಲವೂ ಕೂಡ ಪರಿಸರ ಸ್ನೇಹಿ ಅಭ್ಯಾಸಗಳು ಅಂತ ಹೇಳ್ಬಹುದು. ನೋಡಿ, ಕೆಳಗೆ ಕೊಟ್ಟಿರುವ ಆಹಾರ ಸರಪಳಿಯನ್ನ ಗಮನಿಸಿ. ನೋಡಿ, ಅಲ್ಲೊಂದು ಆಹಾರ ಸರಪಳಿಯನ್ನ ಕೊಟ್ಟಿದ್ದಾರೆ. ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು ಅಲ್ವಾ. ಇದೊಂದು ಆಹಾರ ಸರಪಳಿ. ಹುಲ್ಲನ್ನ ತಿಂದು ಬದುಕುವಂತಹ ಒಂದು ಮಿಡತೆ, ಹಾಗೆ ಮಿಡತೆಯನ್ನ ತಿಂದು ಕಪ್ಪೆ ಬದುಕತ್ತೆ, ಹಾಗೆ ಕಪ್ಪೆಯನ್ನ ತಿಂದು ಹಾವು ಬದುಕತ್ತೆ, ಹಾಗೆ ಹಾವನ್ನ ತಿಂದು ಹದ್ದು ಬದುಕತ್ತೆ. ಮೊದಲನೇ ಪೋಷಣಾ ಸ್ತರಕ್ಕೆ ಲಭ್ಯವಿರುವ ಶಕ್ತಿ 5,000 ಜೂಲ್ಗಳಾದರೆ ಹಾವಿಗೆ ದೊರಕುವ ಶಕ್ತಿಯ ಪ್ರಮಾಣ ಎಷ್ಟು? ಹಾವಿಗೆ ದೊರಕುವಂತಹ ಶಕ್ತಿಯ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಪ್ರತಿಯೊಂದು ಆಹಾರ ಸರಪಳಿಯಲ್ಲಿ ಏನಾಗತ್ತೆ, ಕೇವಲ 10% ಮಾತ್ರ ಏನಾಗತ್ತೆ, ಇನ್ನೊಂದು ಪೋಷಣಾ ಸ್ತರಕ್ಕೆ ಅದು ವರ್ಗಾವಣೆ ಆಗತ್ತೆ. ಆ ಒಂದು ಶಕ್ತಿಯಲ್ಲಿರುವಂತಹ 10% ಮಾತ್ರ ಮುಂದಿನ ಒಂದು ಪೋಷಣಾ ಸ್ತರಕ್ಕೆ ವರ್ಗಾವಣೆ ಆಗತ್ತೆ. ಹಾಗಾದ್ರೆ ಇಲ್ಲಿ ನೋಡಿ, ಮೊದಲನೇ ಪೋಷಣಾ ಸ್ತರ ಯಾವುದು ಇಲ್ಲಿ? ಮೊದಲನೇ ಪೋಷಣಾ ಸ್ತರ ಹುಲ್ಲು ಅಲ್ವಾ. ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹಾಗೆ ಹದ್ದು. ಹಾಗಾದ್ರೆ ಇಲ್ಲಿ ಮಿಡತೆಗೆ ಎಷ್ಟು ಸಿಗತ್ತೆ? ಪ್ರಾಥಮಿಕ ಭಕ್ಷಕರಿಗೆ 5, ಒಂದ್ ನಿಮಿಷ, ಇಲ್ಲಿ ನೋಡಿ, ಈ ಒಂದು ಆಹಾರ ಸರಪಳಿಯಲ್ಲಿ ಹುಲ್ಲು ಅನ್ನುವಂಥದ್ದು ಉತ್ಪಾದಕ ಅಲ್ವಾ. ಮಿಡತೆ ಇದು ಪ್ರಾಥಮಿಕ ಭಕ್ಷಕ, ಹಾಗೆ ಕಪ್ಪೆ ಅನ್ನುವಂಥದ್ದು ದ್ವಿತೀಯಕ ಭಕ್ಷಕ, ಪ್ರಾಥಮಿಕ ಭಕ್ಷಕ, ಹಾಗೆ ಕಪ್ಪೆ ದ್ವಿತೀಯಕ ಭಕ್ಷಕ, ಹಾವು
ತೃತೀಯಕ ಭಕ್ಷಕ ಅಂತ ನಾವು ಹೇಳ್ಬಹುದು ಅಲ್ವಾ. ಹಾಗಾದ್ರೆ ಇಲ್ಲಿ ಹಾವಿಗೆ ದೊರಕುವಂತ ಒಂದು ಶಕ್ತಿಯ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಮಿಡತೆ ಹತ್ರ ಮೊದಲನೇ ಪೋಷಣಾಸ್ತರಕ್ಕೆ 5,000 ಜೂಲ್ಗಳಾದ್ರೆ ಎರಡನೇದಕ್ಕೆ ಏನಾಗತ್ತೆ 500 10 ಶೇಕಡ 10ರಷ್ಟು ಅಂದ್ರೆ 500 ಆಗತ್ತೆ. ಹಾವಿಗೆ ಎಷ್ಟಾಗತ್ತೆ 50 ಜೂಲ್ಗಳಷ್ಟು ಅಂದ್ರೆ 500ರ ಶೇಕಡ 10 ಅಂದ್ರೆ ಎಷ್ಟಾಗತ್ತೆ 50 ಅಲ್ವಾ. ಈ ರೀತಿಯಾಗಿ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಿಮ್ಗೆ ಗೊತ್ತಿರಬೇಕು ಏನು, ಇಲ್ಲಿ 10 ಕೇವಲ ಶೇಕಡ 10ರಷ್ಟು ಮಾತ್ರ ಒಂದು ಪೋಷಣಾಸ್ತರದಿಂದ ಮುಂದಿನ ಪೋಷಣಾಸ್ತರಕ್ಕೆ ಶಕ್ತಿಯ ವರ್ಗಾವಣೆ ಆಗತ್ತೆ. ಇದನ್ನ ಕಲ್ತ್ಕೊಂಡಿದ್ದೀರಾ ಅಲ್ವಾ. ನೋಡಿ ಮುಂದಿನ ಪ್ರಶ್ನೆನ ನೋಡಿ. ಈ ಕೆಳಗಿನವುಗಳಲ್ಲಿ ಕೃತಕ ಪರಿಸರ ವ್ಯವಸ್ಥೆ ಯಾವುದು? ಕೃತಕ ಪರಿಸರ ವ್ಯವಸ್ಥೆ ಅನ್ನೋದಕ್ಕಿಂತ ನಾವು ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆ ಅಂತ ಹೇಳ್ಬಹುದು. ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಂದ್ರೆ ಏನು? ನೈಸರ್ಗಿಕವಾಗಿರುವಂತಹ ಒಂದು ಪರಿಸರ ವ್ಯವಸ್ಥೆ. ಉದಾಹರಣೆಗೆ ಸರೋವರ ಇರಬಹುದು ಅಥವಾ ಕೆರೆ ಇರಬಹುದು, ಕಾಡುಗಳಿರಬಹುದು. ಇವುಗಳೆಲ್ಲ ನಾವೇನ್ ಹೇಳ್ಬಹುದು ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಂತ ಹೇಳ್ಬಹುದು. ಹಾಗೆ ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆ, ಉದಾಹರಣೆಗೆ ಉದ್ಯಾನವನಗಳಿರ್ಬಹುದು, ಅದು ಮಾನವ ನಿರ್ಮಿತ ಅಲ್ವಾ. ಹಾಗೆ ಪೈರುಗದ್ದೆ ಅಂದ್ರೆ ಗದ್ದೆಗಳಿರ್ಬಹುದು, ಅವು ಕೂಡ ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆ ಅಂತ ಹೇಳ್ಬಹುದು. ಹಾಗೆ ಪ್ರಾಣಿ ಸಂಗ್ರಹಾಲಯ ಕೂಡ ಒಂದು ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆ ಅಂತ ಹೇಳ್ಬಹುದು. ಆದ್ರಿಂದ ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ ಸರಿಯಾದ ಉತ್ತರ. ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ಹೇಳ್ಬಹುದು. ನೋಡಿ, ಈ ಕೆಳಗಿನವುಗಳಲ್ಲಿ ಉತ್ಪಾದಕರಿಗೆ ಉದಾಹರಣೆ ಯಾವುದು? ಸಸ್ಯಗಳು ಉತ್ಪಾದಕರು ಅಲ್ವಾ. ಶಿಲೀಂಧ್ರಗಳು ಉತ್ಪಾದಕರಲ್ಲ ಅಲ್ವಾ. ಶಿಲೀಂಧ್ರಗಳು ಉತ್ಪಾದಕರಲ್ಲ. ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು, ಹಾಗೆ ಆಪ್ಷನ್ ಡಿ ಪ್ರಾಣಿಗಳು ಅಂತ ಇದೆ. ಇಲ್ಲಿ ನೀವು ನೋಡಿದಾಗ ಸಸ್ಯಗಳು ಗೊತ್ತಿದೆ ನಿಮ್ಗೆ, ಸಸ್ಯಗಳು ಏನು ಅವು ಉತ್ಪಾದಕರಿಗೆ ಉದಾಹರಣೆ ಅಂತ ಗೊತ್ತಿದೆ. ಆದ್ರೆ ಪ್ರಾಣಿಗಳು ಮತ್ತೆ ಶಿಲೀಂಧ್ರಗಳು ಉತ್ಪಾದಕರಲ್ಲ. ಆದ್ರೆ ಇಲ್ಲಿ ಆಪ್ಷನ್ ಎ ಮತ್ತೆ ಆಪ್ಷನ್ ಸಿ ಅಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೀವು ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಸಸ್ಯಗಳೊಂದೇ ಅಲ್ಲ, ಕೆಲವು ಬ್ಯಾಕ್ಟೀರಿಯಾಗಳು ಕೂಡ, ಎಲ್ಲ ಬ್ಯಾಕ್ಟೀರಿಯಾಗಳಲ್ಲ, ಕೆಲವು ಬ್ಯಾಕ್ಟೀರಿಯಾಗಳು ಏನು ಅವು ಉತ್ಪಾದಕರು ಅಂತ ಹೇಳ್ಬಹುದು. ಆದ್ರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ. ನೋಡಿ, ನಾವು ಒಂದು ಅಂಕದ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾವೀಗ ತಿಳ್ಕೊಂಡ್ವಿ. ಈಗ ನಾವು 1 ಮತ್ತೆ 2 ಅಂಕದ ಪ್ರಶ್ನೆಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಕೆಲವು 1 ಅಂಕದ ಪ್ರಶ್ನೆಗಳನ್ನ ತಿಳ್ಕೊಳ್ಳೋಣ. ನಂತರ ನಾವು 2 ಅಂಕದ ಪ್ರಶ್ನೆಗಳು, ಈ ರೀತಿಯಾಗಿ ಪ್ರಶ್ನೆಗಳನ್ನ ನಾವು ಬಿಡಿಸ್ತಾ ಹೋಗೋಣ. ಆಯ್ತಾ? ನೋಡಿ, ಈ 1 ಅಂಕದ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಬರ್ಕೊಳ್ಳಿ. ಇದು ಕೂಡ ಕೇಳಿರುವಂತಹ ಪ್ರಶ್ನೆ, 1 ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ. ಯಾವುದು? ಜೈವಿಕ ಸಂವರ್ಧನೆ ಅಂದ್ರೆ ಏನು? ಜೈವಿಕ ಸಂವರ್ಧನೆ ಅಂದ್ರೆ ಏನಾಗತ್ತೆ ಅಲ್ವಾ. ಅದರ ಒಂದು ವ್ಯಾಖ್ಯೆಯನ್ನ ನೀವು ಬರಿಬೇಕು. ಇದನ್ನ 1 ಅಂಕಕ್ಕೂ ಕೂಡ ಕೇಳಬಹುದು, ಅಥವಾ ವಿವರಿಸಿ ಅಂತ 2 ಅಂಕಕ್ಕೂ ಕೂಡ ಕೇಳುವಂತಹ ಒಂದು ಪ್ರಶ್ನೆ. ನೋಡಿ, ಆಹಾರ ಸರಪಳಿಯ ಉನ್ನತ ಮಟ್ಟದ ಜೀವಿಗಳ ಅಂಗಾಂಶಗಳಲ್ಲಿ ವಿಷಕಾರಿ ಪದಾರ್ಥಗಳು ಸಂಗ್ರಹಗೊಳ್ಳುವ ಒಂದು ಪ್ರಕ್ರಿಯೆಯನ್ನ ನಾವೇನಂತ ಕರಿತೇವೆ? ಅದನ್ನ ಜೈವಿಕ ಸಂವರ್ಧನೆ ಅಂತ ಕರಿತೇವೆ. ವ್ಯಾಖ್ಯೆಯನ್ನ ಬರ್ಕೊಳ್ಳಿ. ಹಾಗಾದ್ರೆ ಅದರ ಅರ್ಥ ಏನು ಅಲ್ವಾ. ನಿಮಗೆ ಗೊತ್ತಿದೆ, ಕೆಲವೊಂದು ವಿಷಕಾರಿ ಪದಾರ್ಥಗಳು, ಉದಾಹರಣೆಗೆ ಕೆಲವೊಂದು ರಾಸಾಯನಿಕಗಳು ನೀರಿನಲ್ಲಿ ಅವೇನಾಗತ್ತೆ ಮಿಶ್ರಣವಾಗತ್ತೆ ಅಲ್ವಾ. ರಾಸಾಯನಿಕ ಪದಾರ್ಥಗಳೇನಾಗತ್ತೆ ನೀರಿನಲ್ಲಿ ಮಿಶ್ರಣವಾಗತ್ತೆ. ಆ ನೀರಿನಲ್ಲಿರುವಂತಹ ಜೀವಿಗಳು, ಉದಾಹರಣೆಗೆ ಮೀನುಗಳು, ಆ ಒಂದು ರಾಸಾಯನಿಕಗಳನ್ನ ತಮ್ಮ ದೇಹದಲ್ಲಿ, ಆ ಮೀನುಗಳ ದೇಹದಲ್ಲಿ ಆ ರಾಸಾಯನಿಕಗಳು ಸೇರಿಕೊಳ್ಳುತ್ತೆ. ನೀರಿನಲ್ಲಿರುವಂತಹ ಮೀನುಗಳ ದೇಹದಲ್ಲಿ
ಆ ಒಂದು ರಾಸಾಯನಿಕಗಳು ಸೇರಿಕೊಳ್ಳುತ್ತೆ. ಅವುಗಳನ್ನ ನಾವು ತೊಳೆದ್ರೂ ಕೂಡ ಅಥವಾ ಎಷ್ಟೇ ಒಂದು ನಾವು ಇದ್ ಮಾಡಿದ್ರು ಕೂಡ ಏನಾಗೋದಿಲ್ಲ, ಆ ಮೀನುಗಳಲ್ಲಿರುವಂತಹ ರಾಸಾಯನಿಕಗಳನ್ನ ನಾವು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಈ ಕೆಲವೊಂದು ಮೀನುಗಳನ್ನ ಏನ್ ಮಾಡ್ತಾರೆ, ಮನುಷ್ಯರು ತಮ್ಮ ಆಹಾರವಾಗಿ ಬಳಸ್ತಾರೆ ಅಲ್ವಾ. ಆಗ ಆ ಒಂದು ವಿಷಕಾರಿ ಪದಾರ್ಥಗಳು ಏನಾಯ್ತು, ಆ ಒಂದು ರಾಸಾಯನಿಕಗಳು ಯಾರ ದೇಹದಲ್ಲಿ ಬಂದು ಸಂಗ್ರಹವಾಯ್ತು, ಮನುಷ್ಯರ ದೇಹದಲ್ಲಿ ಬಂದು ಸಂಗ್ರಹವಾಯ್ತು. ಅಂದ್ರೆ ಆಹಾರ ಸರಪಳಿಯ ಉನ್ನತ ಮಟ್ಟದ ಜೀವಿಗಳಲ್ಲಿ, ಅಂದ್ರೆ ಉನ್ನತ ಮಟ್ಟದ ಜೀವಿ ಅಂದ್ರೆ ಈ ಒಂದು ಆಹಾರ ಸರಪಳಿಯಲ್ಲಿ ಮನುಷ್ಯ ಉನ್ನತ ಮಟ್ಟದಲ್ಲಿದ್ದಾನೆ ಅಲ್ವಾ. ಈ ಒಂದು ಉನ್ನತ ಮಟ್ಟದ ಜೀವಿಗಳ ಅಂಗಾಂಶದಲ್ಲಿ ವಿಷಕಾರಿ ಪದಾರ್ಥಗಳು ಸಂಗ್ರಹಗೊಳ್ಳುತ್ತೆ. ಆದ್ರಿಂದ ಇದನ್ನ ಜೈವಿಕ ಸಂವರ್ಧನೆ ಅಂತ ಕರಿತೇವೆ. ಎರಡನೇ ಪ್ರಶ್ನೆಯನ್ನ ನೋಡಿ. ನೈಸರ್ಗಿಕ ಪರಿಸರ ವ್ಯವಸ್ಥೆ ಎಂದರೇನು, ಉದಾಹರಣೆ ಕೊಡಿ ಅಂತ ಇದೆ. ನೈಸರ್ಗಿಕ ಪರಿಸರ ವ್ಯವಸ್ಥೆ ನೋಡಿ, ನೈಸರ್ಗಿಕವಾಗಿ ರಚನೆಯಾದ ಪರಿಸರ ವ್ಯವಸ್ಥೆಯನ್ನ ನಾವು ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಂತ ಕರಿತೇವೆ. ಉದಾಹರಣೆಗೆ ಏನು, ಸರೋವರಗಳಿರ್ಬಹುದು, ಸರೋವರ, ಕಾಡುಗಳು, ಕಾಡು, ಇವೆಲ್ಲವೂ ಕೂಡ ನೈಸರ್ಗಿಕ ಪರಿಸರ ವ್ಯವಸ್ಥೆಗೆ ಉದಾಹರಣೆಯಾಗಿದೆ ಅಂತ ಹೇಳ್ಬಹುದು. ಹಾಗೆ ಬಹಳಷ್ಟಿದೆ, ಸರೋವರ, ಕಾಡು, ಕೆರೆ ಇರಬಹುದು, ಇವೆಲ್ಲವೂ ಕೂಡ ನೈಸರ್ಗಿಕ ಪರಿಸರ ವ್ಯವಸ್ಥೆಗೆ ಉದಾಹರಣೆ. ಯಾವುದು ಏನಾಗಿಲ್ಲ, ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆ ಅಲ್ಲ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ ಮುಕ್ತ ರೆಫ್ರಿಜರೇಟರ್ಗಳನ್ನ ತಯಾರಿಸುತ್ತಾರೆ, ಏಕೆ? ಈ ಕ್ಲೋರೋಫ್ಲೋರೋ ಕಾರ್ಬನ್ ಮುಕ್ತ ರೆಫ್ರಿಜರೇಟರ್ಗಳು, ನಿಮ್ಗೆ ಗೊತ್ತಿದೆ, ರೆಫ್ರಿಜರೇಟರ್ಗಳಿಂದ ಈ ಒಂದು ಕ್ಲೋರೋಫ್ಲೋರೋ ಕಾರ್ಬನ್ಗಳು ಉತ್ಪಾದನೆ ಆಗ್ತಾ ಇತ್ತು ಅಲ್ವಾ. ಈ ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನುವಂಥದ್ದು ಓಜೋನ್ ಪದರಕ್ಕೆ ಹಾನಿಯನ್ನ ಉಂಟು ಮಾಡುತ್ತೆ. ಈ ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನುವಂಥದ್ದು ಇದು ಓಜೋನ್ ಪದರಕ್ಕೆ ಹಾನಿಯನ್ನ ಉಂಟು ಮಾಡೋ ಕಾರಣದಿಂದಾಗಿ ಏನ್ ಮಾಡ್ತಾರೆ, ರೆಫ್ರಿಜರೇಟರ್ ಗಳನ್ನ ಕ್ಲೋರೋಫ್ಲೋರೋ ಕಾರ್ಬನ್ ಮುಕ್ತವಾಗಿ ಅದನ್ನ ತಯಾರಿಸ್ತಾರೆ. ಅಂದ್ರೆ ರೆಫ್ರಿಜರೇಟರ್ಗಳು ಈ ಒಂದು ರಾಸಾಯನಿಕವನ್ನ ಬಿಡುಗಡೆ ಮಾಡಬಾರ್ದು, ಈ ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನ ಬಿಡುಗಡೆ ಮಾಡಬಾರ್ದು. ಆ ರೀತಿಯಾಗಿ ಏನ್ ಮಾಡ್ತಾರೆ, ರೆಫ್ರಿಜರೇಟರ್ ಗಳನ್ನ ತಯಾರಿಸ್ತಾರೆ. ಗೊತ್ತಾಯ್ತಾ? ಇದನ್ನ ಒಂದು ಅಂಕಕ್ಕೆ ಕೇಳ್ಬಹುದಾದಂತ ಪ್ರಶ್ನೆ. ಮುಂದಿನ ಪ್ರಶ್ನೆಯನ್ನು ನೋಡಿ. ಜೈವಿಕ ವಿಘಟನೀಯವಲ್ಲದ ವಸ್ತುಗಳಿಂದ ಪರಿಸರದ ಮೇಲಾಗುವ ಯಾವುದಾದರೂ ಎರಡು ಪರಿಣಾಮಗಳನ್ನ ತಿಳಿಸಿ ಅಂತ ಇದೆ. ಜೈವಿಕವಾಗಿ ವಿಘಟನೆ ಹೊಂದದೇ ಇರುವಂತಹ ವಸ್ತುಗಳು ಅಂದ್ರೆ ಪ್ಲಾಸ್ಟಿಕ್ಗಳಿರ್ಬಹುದು ಅಲ್ವಾ. ಪ್ಲಾಸ್ಟಿಕ್ಗಳನ್ನ ನಾವು ಸಾಮಾನ್ಯವಾಗಿ ಏನಂತ ಕರಿತೇವೆ, ಅವು ಜೈವಿಕ ವಿಘಟನೆಗೆ ಒಳಗಾಗದೇ ಇರುವಂತಹ ಒಂದು ವಸ್ತುಗಳು ಅಂತ ಹೇಳ್ತೇವೆ. ಹಾಗಾದ್ರೆ ಈ ವಸ್ತುಗಳಿಂದ ಪರಿಸರದ ಮೇಲಾಗುವ ಯಾವುದಾದರೂ ಎರಡು ಪರಿಣಾಮಗಳನ್ನ ತಿಳಿಸಿ ಅಂತ ಇದೆ. ಇವು ಏನ್ ಮಾಡುತ್ತೆ, ಈ ಒಂದು ವಿಘಟನೀಯವಲ್ಲದಂತ ವಸ್ತುಗಳು ಜಲ ಮಾಲಿನ್ಯ ಮತ್ತೆ ವಾಯು ಮಾಲಿನ್ಯವನ್ನ ಉಂಟು ಮಾಡುತ್ತೆ. ಜಲ ಮಾಲಿನ್ಯ ಉಂಟು ಮಾಡಬಹುದು ಅಥವಾ ವಾಯು ಮಾಲಿನ್ಯವನ್ನ ಉಂಟು ಮಾಡುತ್ತೆ. ಹಾಗೆ ಪ್ರಾಣಿಗಳ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮವನ್ನ ಉಂಟು ಮಾಡುತ್ತೆ. ಉದಾಹರಣೆಗೆ ಈ ಕೆಲವೊಂದು ಜೈವಿಕ ವಿಘಟನೆಯಿಲ್ಲದಂತಹ ಒಂದು ವಸ್ತುಗಳನ್ನ ಆ ಒಂದು ಪ್ರಾಣಿಗಳ ದೇಹದಲ್ಲಿ ಅದು ಹೋಗೋದ್ರಿಂದ ಆಹಾರದ ಮೂಲಕ ಅದೇನಾಗತ್ತೆ, ಆ ಒಂದು ಪ್ರಾಣಿಗಳ ದೇಹದಲ್ಲಿ ಸಂಗ್ರಹವಾಗತ್ತೆ. ಅದು ಪ್ರಾಣಿಗಳಿಗೂ ಕೂಡ ಹಾನಿಕರಕವಾಗಿದೆ. ಹಾಗೆ ಮಣ್ಣಿನ ಫಲವತ್ತತೆಯನ್ನ ಕಡಿಮೆ ಮಾಡುತ್ತೆ. ಮಣ್ಣಿನ ಫಲವತ್ತತೆ ಅಲ್ವಾ. ಈ ಒಂದು ಜೈವಿಕ ವಿಘಟನೀಯವಲ್ಲದ ವಸ್ತುಗಳಿಂದ ಈ ರೀತಿಯಾದಂತಹ ಒಂದು ದುಷ್ಪರಿಣಾಮಗಳು ಉಂಟಾಗಬಹುದು. ಪ್ರಶ್ನೆಯನ್ನ ಸರಿಯಾಗಿ ಬರ್ಕೊಳ್ಳಿ. ಜೈವಿಕ ವಿಘಟನೀಯವಲ್ಲದ ವಸ್ತುಗಳಿಂದ ಪರಿಸರದ ಮೇಲಾಗುವ ಯಾವುದಾದರೂ ಎರಡು ಪರಿಣಾಮಗಳನ್ನ ತಿಳಿಸಿ ಅಂತ ಇದೆ.
ನೋಡಿ, ಹಾಗೆ ನೀವು ಈ ರೀತಿಯಾಗಿ ಕೂಡ ಬರಿಬಹುದು. ಈ ವಸ್ತುಗಳು ಜಡವಾಗಿರಬಹುದು, ಪರಿಸರದಲ್ಲಿ ದೀರ್ಘಕಾಲದವರೆಗೆ ಹಾಗೆ ಉಳಿದುಕೊಳ್ಳುತ್ತೆ, ಹಾಗೆ ಹಲವಾರು ಜೀವಿಗಳಿಗೆ ಅದು ಹಾನಿಯನ್ನ ಉಂಟು ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯಲ್ಲಿನ ಆಹಾರ ಸರಪಳಿಗೆ ಒಂದು ಉದಾಹರಣೆಯನ್ನ ಕೊಡಿ. ಎರಡನೇ ಪೋಷಣಾ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆ ಹೆಚ್ಚಾದರೆ ಇದು ಆಹಾರ ಸರಪಳಿಯ ಮೇಲೆ ಹೇಗೆ ಪರಿಣಾಮವನ್ನ ಬೀರುತ್ತದೆ? ನೋಡಿ, ಈ ಪ್ರಶ್ನೆಗೆ ಮೊದಲನೇದಾಗಿ ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯಲ್ಲಿನ ಆಹಾರ ಸರಪಳಿಗೆ ಉದಾಹರಣೆ ನಾವೇನ್ ಹೇಳ್ಬಹುದು? ಹುಲ್ಲುಗಾವಲಿನಲ್ಲಿ ಹುಲ್ಲು ಅನ್ನುವಂಥದ್ದು ಉತ್ಪಾದಕ ಅಲ್ವಾ? ನಂತರ ಹುಲ್ಲನ್ನ ತಿಂದು ಬದುಕುವಂತಹ ಮಿಡತೆ ಇರಬಹುದು, ಹಾಗೆ ಮಿಡತೆಯನ್ನ ತಿಂದು ಬದುಕುವಂತಹ ಕಪ್ಪೆಗಳಿರ್ಬಹುದು, ಹಾಗೆ ಕಪ್ಪೆಯನ್ನ ತಿಂದು ಬದುಕುವಂತ ಹಾವು, ಹಾಗೆ ಹಾವನ್ನ ತಿನ್ನುವಂತ ಹದ್ದು. ಇದೊಂದು ಆಹಾರ ಸರಪಳಿ ಅಲ್ವಾ? ನೋಡಿ, ಎರಡನೇ ಸ್ತರದಲ್ಲಿರುವಂತ ಜೀವಿಗಳ ಸಂಖ್ಯೆ ಹೆಚ್ಚಾದ್ರೆ, ಈಗ ನೋಡಿ ಯಾವುದೇ ಒಂದು ಸ್ತರದಲ್ಲಿ, ಉದಾಹರಣೆಗೆ ನಾನು ಇಲ್ಲಿ ಮಿಡತೆಯ ಸಂಖ್ಯೆ ಹೆಚ್ಚಾದ್ರೆ ಏನಾಗ್ತದೆ? ಇದು ಆಹಾರ ಸರಪಳಿಯ ಮೇಲೆ ಹೇಗೆ ಪರಿಣಾಮವನ್ನ ಬೀರುತ್ತದೆ ಅಂತ ಕೇಳಿದರೆ, ಉದಾಹರಣೆಗೆ ಮಿಡತೆಗಳ ಸಂಖ್ಯೆ ಹೆಚ್ಚಾಗ್ಬಿಟ್ರೆ ಏನಾಗತ್ತೆ? ಅದು ಹುಲ್ಲನ್ನ ಕಡಿಮೆ ಮಾಡಿಬಿಡತ್ತೆ ಅಲ್ವಾ? ಹುಲ್ಲಿನ ಒಂದು ಉತ್ಪಾದಕರನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ಹೆಚ್ಚಿನದಾದ ಸಂಖ್ಯೆಯಲ್ಲಿ ಮಿಡತೆಗಳಿದ್ರೆ ಹುಲ್ಲಿನ ಒಂದು ಸಂಖ್ಯೆಯನ್ನ ಕಡಿಮೆ ಮಾಡುತ್ತೆ. ಹುಲ್ಲು ಅನ್ನುವಂಥದ್ದು ಉತ್ಪಾದಕ ಅನ್ನುವಂಥದ್ದು ಕಡಿಮೆ ಆದ್ರೆ ಏನಾಗತ್ತೆ? ಈ ಒಂದು ಸಂಪೂರ್ಣವಾದಂತ ಆಹಾರ ಸರಪಳಿಯ ಮೇಲೆ ಅದು ದುಷ್ಪರಿಣಾಮವನ್ನ ಬೀರುತ್ತದೆ. ಹಾಗೆ ಇಲ್ಲಿ ಒಂದು ನೈಸರ್ಗಿಕ ಅಸಮತೋಲನಕ್ಕೆ ಇದು ಕಾರಣವಾಗತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಈ ಒಂದು ನೋಡಿ, ಇದನ್ನ ನಾವು ಹುಲ್ಲುಗಾವಲಿನ ಪರಿಸರ ವ್ಯವಸ್ಥೆಗೆ ಉದಾಹರಣೆ ಅಂತ ಹೇಳ್ಬೋದು. ಸೂರ್ಯನ ಬೆಳಕನ್ನ ಉಪಯೋಗಿಸಿಕೊಂಡು ಪಡೆಯುವಂತಹ ಉತ್ಪಾದನವನ್ನು ಮಾಡುವಂತ ಹುಲ್ಲು, ಹಾಗೆ ಹುಲ್ಲನ್ನ ತಿಂದು ಜೀವಿಸುವಂತಹ ಮಿಡತೆಯನ್ನ ತಿಂದು ಜೀವಿಸುವಂತ ಕಪ್ಪೆಯನ್ನ ತಿಂದು ಜೀವಿಸುವಂತ ಹಾವು, ಹಾಗೆ ಹದ್ದು ಅಲ್ವಾ? ಹಾಗೆ ಇಲ್ಲಿ ಯಾವುದೇ ಒಂದು ಸ್ತರದಲ್ಲಿ, ಉದಾಹರಣೆಗೆ ಮಿಡತೆಗಳ ಸಂಖ್ಯೆ ಹೆಚ್ಚಾದ್ರೆ, ಮಿಡತೆಯ ಸಂಖ್ಯೆ ಹೆಚ್ಚಾಗಿದೆ, ಹಾಗಾದ್ರೆ ಇದು ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರಬಹುದು? ಈ ಒಂದು ಆಹಾರ ಸರಪಳಿಯ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರಬಹುದು? ಇಲ್ಲಿ ಹುಲ್ಲಿನ ಉತ್ಪಾದಕರ ಸಂಖ್ಯೆ ಕಡಿಮೆ ಆಗತ್ತೆ ಅಲ್ವಾ? ಉತ್ಪಾದಕರ ಸಂಖ್ಯೆ ಕಡಿಮೆ ಆಗತ್ತೆ. ಆದ್ರಿಂದ ಇದು ಸಂಪೂರ್ಣವಾದಂತಹ ಒಂದು ಆಹಾರ ಸರಪಳಿ ಅಲ್ಲಿ ಅಸಮತೋಲನ ಉಂಟಾಗುತ್ತೆ. ಆಹಾರ ಸರಪಳಿಯಲ್ಲಿ ಅಸಮತೋಲನ ಉಂಟಾಗತ್ತೆ, ಹಾಗೆ ಪರಿಸರದಲ್ಲೂ ಕೂಡ ಈ ಒಂದು ಅಸಮತೋಲನ ಉಂಟಾಗತ್ತೆ. ನೋಡಿ, ತ್ಯಾಜ್ಯ ವಿಲೇವಾರಿ ಮಾಡುವಲ್ಲಿ ಉಂಟಾಗುವ ಸಮಸ್ಯೆಗಳನ್ನ ಕಡಿಮೆ ಮಾಡಲು ಇರುವ ಯಾವುದಾದರೂ 2 ವಿಧಾನಗಳನ್ನ ತಿಳಿಸಿ ಅಂತ ಇದೆ. ತ್ಯಾಜ್ಯ ವಿಲೇವಾರಿ ಮಾಡ್ಲಿಕ್ಕೆ ಏನಾಗತ್ತೆ? ಕೆಲವೊಂದು ಸಮಸ್ಯೆಗಳು ಉಂಟಾಗತ್ತೆ ಅಲ್ವಾ? ತ್ಯಾಜ್ಯಗಳನ್ನ ವಿಲೇವಾರಿ ಮಾಡ್ಬೇಕು ಅಲ್ವಾ? ಆ ತ್ಯಾಜ್ಯಗಳನ್ನ ವಿಲೇವಾರಿ ಮಾಡದೇ ಇದ್ರೆ ಏನಾಗತ್ತೆ? ಪರಿಸರದಲ್ಲಿ ಅಸಮತೋಲನ ಉಂಟಾಗತ್ತೆ, ಕೆಲವೊಂದು ರೋಗಗಳು ಉಂಟಾಗತ್ತೆ. ಆದ್ರಿಂದ ಆ ತ್ಯಾಜ್ಯವನ್ನ ವಿಲೇವಾರಿ ಮಾಡುವಲ್ಲಿ ಉಂಟಾಗುವಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡ್ಲಿಕ್ಕೆ 2 ವಿಧಾನಗಳು. ಜೈವಿಕ ವಿಘಟನೆಗೆ ಒಳಗೊಳ್ಳುವ ಜೈವಿಕ ವಿಘಟನೆಗೆ ಒಳಗೊಳ್ಳುವಂತಹ ತ್ಯಾಜ್ಯಗಳನ್ನ, ಹಾಗೆ ಜೈವಿಕ ವಿಘಟನೆಗೆ ಒಳಗೊಳ್ಳದೇ ಇರುವಂತಹ ತ್ಯಾಜ್ಯಗಳನ್ನ ಬೇರ್ಪಡಿಸುವಂಥದ್ದು ಅಲ್ವಾ? ಜೈವಿಕ ವಿಘಟನೆಗೆ ಒಳಗೊಳ್ಳುವಂತಹ ವಸ್ತುಗಳನ್ನ, ಜೈವಿಕ ವಿಘಟನೆಗೆ ಒಳಗೊಳ್ಳದೇ ಇರುವಂತಹ ವಸ್ತುಗಳನ್ನ ಏನ್ ಮಾಡ್ಬೇಕು? ಬೇರ್ಪಡಿಸಿ
ಆ ತ್ಯಾಜ್ಯವನ್ನ ವಿಲೇವಾರಿ ಮಾಡಬಹುದು. ಹಾಗೆ ಜೈವಿಕ ವಿಘಟನೆಗೆ ಒಳಗೊಳ್ಳುವಂತಹ ವಸ್ತುಗಳನ್ನ ಹೆಚ್ಚಾಗಿ ಬಳಸುವುದು. ಜೈವಿಕ ವಿಘಟನೆಗೆ ಒಳಗೊಳ್ಳುವಂತಹ ವಸ್ತುಗಳನ್ನ ಹೆಚ್ಚಾಗಿ ಬಳಸೋದ್ರಿಂದ ಏನಾಗತ್ತೆ, ತ್ಯಾಜ್ಯ ವಿಲೇವಾರಿ ಮಾಡುವಲ್ಲಿ ಉಂಟಾಗುವ ಸಮಸ್ಯೆಗಳನ್ನ ಕಡಿಮೆ ಮಾಡಬಹುದು. ನೆಕ್ಸ್ಟ್ ಕ್ವಶನ್, 8ನೇ ಪ್ರಶ್ನೆಯನ್ನ ನೋಡಿ. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರವೇನು? ವಿಘಟಕರು ಅಂದ್ರೆ ಗೊತ್ತಿದೆ ನಿಮ್ಗೆ, ಕೆಲವೊಂದು ಶಿಲೀಂಧ್ರಗಳಿರಬಹುದು, ಶಿಲೀಂಧ್ರಗಳು ಅಲ್ವಾ, ಹಾಗೆ ಬ್ಯಾಕ್ಟೀರಿಯಾಗಳು, ಇವುಗಳನ್ನ ನಾವು ವಿಘಟಕರು ಅಂತ ಕರಿತೇವೆ. ಈ ವಿಘಟಕರ ಕಾರ್ಯ ಏನು? ಕೆಲವೊಂದು ಜೀವಿಗಳನ್ನ, ಸತ್ತಂತಹ ಜೀವಿಗಳನ್ನ ವಿಘಟನೆಗೆ ಒಳಪಡಿಸುವಂಥದ್ದು, ತಮ್ಮಲ್ಲಿರುವಂತಹ ಕಿಣ್ವಗಳ ಸಹಾಯದಿಂದ ವಿಘಟನೆಗೆ ಒಳಪಡಿಸಿ ಏನ್ ಮಾಡುತ್ತೆ, ಅವು ಮಣ್ಣಿನೊಂದಿಗೆ ಬೆರೆಯುವ ಹಾಗೆ ಮಾಡುತ್ತೆ ಅಲ್ವಾ. ಅಂದ್ರೆ ಕೆಲವೊಂದು ಸಾವಯವ ವಸ್ತುಗಳನ್ನ ಏನ್ ಮಾಡುತ್ತೆ, ಅವು ನಿರವಯ ವಸ್ತುಗಳಾಗಿ ಬದಲಾವಣೆ ಮಾಡುತ್ತೆ ಅಲ್ವಾ. ಆದ್ರಿಂದ ಈ ಒಂದು ಬ್ಯಾಕ್ಟೀರಿಯಾ ಮತ್ತೆ ಶಿಲೀಂಧ್ರಗಳನ್ನು ಒಳಗೊಂಡ ಸೂಕ್ಷ್ಮ ಜೀವಿಗಳು ಸತ್ತ ಜೀವಿಯ ಅವಶೇಷಗಳು ಮತ್ತೆ ತ್ಯಾಜ್ಯಗಳನ್ನ ವಿಘಟಿಸುತ್ತವೆ. ನೋಡಿ, 1 ಅಂಕದ ಪ್ರಶ್ನೆ, ನೀವು ಇದೇ ರೀತಿಯಾಗಿ ಬರಿಬೇಕು. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನೊಳಗೊಂಡ ಸೂಕ್ಷ್ಮ ಜೀವಿಗಳು ಸತ್ತ ಜೀವಿಯ ಅವಶೇಷಗಳು ಮತ್ತು ತ್ಯಾಜ್ಯಗಳನ್ನ ವಿಘಟಿಸುತ್ತವೆ. ನೋಡಿ, ಪೋಷಣಾ ಸ್ತರ ಎಂದರೇನು? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ವಿವರಿಸಿ ಅಂತ ಇದೆ. ಇಲ್ಲಿ ನೋಡಿ, ಒಂದು ಪರಿಸರ ವ್ಯವಸ್ಥೆಯಲ್ಲಿ ಉದಾಹರಣೆಗೆ ಉತ್ಪಾದಕ ಅನ್ನುವಂಥದ್ದು ಸಸ್ಯಗಳು ಅಲ್ವಾ. ಈ ಸಸ್ಯಗಳು ಏನ್ ಮಾಡುತ್ತೆ, ಸೂರ್ಯನ ಬೆಳಕಿನಿಂದ ಬರುವಂತಹ ಕೇವಲ 1% ಬೆಳಕಿನ ಶಕ್ತಿಯನ್ನ ರಾಸಾಯನಿಕ ಶಕ್ತಿಯಾಗಿ ಬದಲಾವಣೆ ಮಾಡುತ್ತೆ. ಹಾಗೆ ಈ ಉತ್ಪಾದಕರು ಏನ್ ಮಾಡುತ್ತೆ, ನಂತರದ ಪೋಷಣಾ ಹಂತದಲ್ಲಿ, ಉದಾಹರಣೆಗೆ ಸಸ್ಯಾಹಾರಿಗಳಿಗೆ ಏನ್ ಮಾಡುತ್ತೆ, ತಾವು ಪಡೆದುಕೊಂಡ ಶಕ್ತಿಯಿಂದ ಕೇವಲ 10% ನಂತರದ ಒಂದು ಜೀವಿಗಳಿಗೆ ಅದು ತಲುಪುತ್ತೆ. ಹಾಗೆ ಸಸ್ಯಾಹಾರಿಗಳಿಂದ ಮತ್ತೆ ಅವು ಪಡೆದಂತ ಶಕ್ತಿಯಿಂದ ಕೇವಲ 10% ಮಾಂಸಾಹಾರಿಗಳಿಗೆ ತಲುಪುತ್ತೆ. ಇಲ್ಲಿ ಈ ಒಂದು ಶಕ್ತಿಯ ಹರಿವು ಏನಾಗುತ್ತೆ, ಉತ್ಪಾದಕರಿಂದ ಸಸ್ಯಾಹಾರಿಗಳಿಗೆ, ನಂತರ ಪ್ರಾಥಮಿಕ ಭಕ್ಷಕರಿಗೆ ಇರಬಹುದು ಅಥವಾ ದ್ವಿತೀಯಕ ಭಕ್ಷಕರಿಗೆ, ಈ ರೀತಿಯಾಗಿ ಶಕ್ತಿಯ ಹರಿವು ಏನಾಗಿರುತ್ತೆ, ಏಕಮುಖ ಅಂದ್ರೆ ಒಂದೇ ದಿಕ್ಕಿನಲ್ಲಿ ನಡೆಯುತ್ತೆ. ಅದು ಯಾವಾಗ್ಲೂ ಏನಾಗೋದಿಲ್ಲ, ಸಸ್ಯಾಹಾರಿಗಳಿಂದ ಉತ್ಪಾದಕರಿಂದ ಮತ್ತೆ ಸೂರ್ಯನ ಬೆಳಕಿಗೆ ಆ ಒಂದು ಶಕ್ತಿ ತಲುಪೋದಿಲ್ಲ. ಆದ್ರಿಂದ ಇದನ್ನ ನಾವು ಏಕಮುಖ ಶಕ್ತಿಯ ಹರಿವು ಅಂತ ಹೇಳ್ತೇವೆ. ನೋಡಿ, ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನ ನಾವು ಪೋಷಣಾ ಸ್ತರ ಅಂತ ಕರಿತೇವೆ. ಇಲ್ಲಿ ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನು ಪೋಷಣಾ ಸ್ತರ ಅಂತ ಕರೀತಾರೆ. ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗೋದಿಲ್ಲ ಮತ್ತು ಸಸ್ಯಾಹಾರಿಗಳಿಗೆ ಸೇರಿ ಹೋದ ಶಕ್ತಿಯು ಸ್ವಪೋಷಕರಿಗೆ ಹಿಂದೆ ಬರೋದಿಲ್ಲ. ಈ ರೀತಿಯಾಗಿ ಏನಾಗತ್ತೆ, ಇದು ವಿವಿಧ ಪೋಷಣಾ ಸ್ತರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಸಿಗೋದಿಲ್ಲ. ನಾನು ಹೇಳಿದ್ದೇನೆ ಅಲ್ವಾ ನಿಮ್ಗೆ, ಏನಾಗತ್ತೆ, ಸಸ್ಯಗಳೇನ್ ಮಾಡುತ್ತೆ, ತಾವು ಪಡೆದಂಥ ಶಕ್ತಿಯಿಂದ ಏನಾಗುತ್ತೆ, 10%ನ್ನ ಮುಂದಿನ ಹಂತಕ್ಕೆ ತಲುಪಿಸ್ತಾರೆ. ಆದ್ರೆ ಇದು ಏಕಮುಖ, 2 ಮುಖದಲ್ಲಿ ಇದು ನಡೆಯೋದಿಲ್ಲ. ಗೊತ್ತಾಯ್ತಾ? ಆದ್ರಿಂದ ಇದು ಪೋಷಣಾ ಸ್ತರ ಮುಂದಕ್ಕೆ ಹೋದಂತೆ ಏನಾಗುದಿಲ್ಲ, ಹಿಂದಿನ ಹಂತಗಳಿಗೆ ಶಕ್ತಿ ಸಿಗೋದಿಲ್ಲ. ನೋಡಿ, ಕೆಳಗಿನವುಗಳನ್ನ ನೈಸರ್ಗಿಕ ಮತ್ತು ಕೃತಕ ಪರಿಸರ ವ್ಯವಸ್ಥೆಗಳಾಗಿ ವಿವರಿಸಿ ಅಂತ ಇದೆ. ಮಳೆಕಾಡು, ಪೈರುಗದ್ದೆ, ಕೆರೆ, ಸರೋವರ. ನೈಸರ್ಗಿಕ
ಮತ್ತು ಕೃತಕ ಪರಿಸರ ವ್ಯವಸ್ಥೆ. ಸರೋವರಗಳಿರ್ಬಹುದು, ಕೆರೆಗಳಿರ್ಬಹುದು, ಅವುಗಳನ್ನ ನಾವು ಹಾಗೆ ಮಳೆಕಾಡು ಇವುಗಳನ್ನ ನಾವು ನೈಸರ್ಗಿಕ ಅಂದ್ರೆ ನೈಸರ್ಗಿಕವಾಗಿ ಇರುವಂತದ್ದು, ಅದು ಮಾನವ ನಿರ್ಮಿತ ಅಲ್ಲ, ಮಾನವ ರಚನೆ ಮಾಡಿರುವಂತದ್ದಲ್ಲ ಅಲ್ವಾ. ಆದ್ರಿಂದ ಅವುಗಳನ್ನ ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಂತ ಕರಿತೇವೆ. ಹಾಗೆ ಪೈರುಗದ್ದೆ ಅನ್ನುವಂಥದ್ದು ಕೃತಕ ಪರಿಸರ ವ್ಯವಸ್ಥೆ ಅಂತ ಹೇಳ್ಬಹುದು ಅಲ್ವಾ. ಮಾನವ ನಿರ್ಮಿತ ಅಥವಾ ಕೃತಕ ಪರಿಸರ ವ್ಯವಸ್ಥೆ ಅಂತ ಹೇಳ್ಬಹುದು. ಹತ್ತನೇ ಪ್ರಶ್ನೆಯನ್ನ ನೋಡಿ. ಆಹಾರ ಸರಪಳಿಗಳು ಸಾಮಾನ್ಯವಾಗಿ 3 ಅಥವಾ 4 ಹಂತಗಳನ್ನ ಮಾತ್ರ ಒಳಗೊಂಡಿರುತ್ತದೆ. ಕಾರಣ ಕೊಡಿ ಅಂತ ಇದೆ, ಪ್ರತಿಯೊಂದಕ್ಕೂ 1 ಅಂಕ, 3 ಅಂಕದ ಪ್ರಶ್ನೆ ಇದು. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರ ಪ್ರಮುಖವಾಗಿದೆ. ಓಝೋನ್ ಪದರವನ್ನ ರಕ್ಷಿಸುವುದು ಅಗತ್ಯವಾಗಿದೆ. ಈ ಪ್ರಶ್ನೆಗಳನ್ನ ಬರ್ಕೊಳ್ಳಿ. ನೋಡಿ, ನೀವೊಂದು ಆಹಾರ ಸರಪಳಿಯನ್ನ ತೆಗೆದುಕೊಂಡ್ರೆ ಉದಾಹರಣೆಗೆ ಹುಲ್ಲು, ಮಿಡತೆ, ಹಾಗೆ ಕಪ್ಪೆ, ಹಾವು ಅಥವಾ ಹದ್ದು, ಈ ರೀತಿಯಾಗಿ ಏನಾಗಿರುತ್ತೆ, ಆಹಾರ ಸರಪಳಿಗಳು ಸಾಮಾನ್ಯವಾಗಿ 3 ಅಥವಾ 4 ಹಂತಗಳನ್ನ ಮಾತ್ರ ಒಳಗೊಂಡಿರುತ್ತೆ. ಇದು ಹೆಚ್ಚಾಗೋದಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟಿರ್ಬಹುದು, 4 ಅಥವಾ 5 ಇರ್ಬಹುದು ಅಲ್ವಾ. ಅದೇನಾಗುದಿಲ್ಲ 7, 8 ಈ ರೀತಿಯಾಗಿ ಇಷ್ಟೊಂದು ಹಂತಗಳನ್ನ ಅದು ಒಳಗೊಂಡಿರೋದಿಲ್ಲ. ಯಾಕೆ ಅದು ಆಹಾರ ಸರಪಳಿ ಕೇವಲ 4 ಅಥವಾ ಅದಕ್ಕೆ 3 ಅಥವಾ 4 ಹಂತಗಳನ್ನ ಒಳಗೊಂಡಿರುತ್ತದೆ ಅಂತ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಭಕ್ಷಕರ ಮುಂದಿನ ಹಂತಕ್ಕೆ ಸ್ವಲ್ಪವೇ ಶಕ್ತಿಯು ಲಭ್ಯವಿರುವುದರಿಂದ ಸಾಮಾನ್ಯವಾಗಿ 3 ಅಥವಾ 4 ಹಂತಗಳನ್ನ ಮಾತ್ರ ಒಳಗೊಂಡಿರುತ್ತದೆ. ಪ್ರತಿ ಹಂತದಲ್ಲೂ ವ್ಯಯವಾಗುವ ಶಕ್ತಿಯು ಅತ್ಯಧಿಕವಾಗಿರೋದ್ರಿಂದ 4 ಪೋಷಣಾ ಸ್ತರಗಳ ನಂತರ ಕನಿಷ್ಠ ಪ್ರಮಾಣದ ಶಕ್ತಿಯು ಉಳಿದಿರುತ್ತದೆ. ಅಂದ್ರೆ ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಏನಾಗತ್ತೆ, ಕೇವಲ 10% ಶಕ್ತಿ ಏನಾಗತ್ತೆ ಮುಂದಿನ ಹಂತಕ್ಕೆ ತಲುಪುತ್ತೆ. ಈಗ ನೋಡಿ, ಉದಾಹರಣೆಗೆ 500 ಜೂಲ್ಗಳಷ್ಟು ಶಕ್ತಿ ಇದೆ ಈ ಒಂದು ಪೋಷಣಾ ಸ್ತರದಲ್ಲಿ. ನಂತರದ ಪೋಷಣಾ ಸ್ತರದಲ್ಲಿ ನಂತರದ ಜೀವಿಗಳಿಗೆ ಎಷ್ಟು ಸಿಗತ್ತೆ, ಅದರಿಂದ ಕೇವಲ 10% ಅಂದ್ರೆ 50 ಅಲ್ವಾ. ನೆಕ್ಸ್ಟ್ 10% ಅಂದ್ರೆ ಕೇವಲ 5. ಈ ರೀತಿಯಾಗಿ ಶಕ್ತಿಯ ಒಂದು ಶಕ್ತಿ ಸಿಗುವಂಥದ್ದು ಎತ್ತರದ ಹಂತಗಳಿಗೆ ಹೋಗ್ತಾ ಇರೋ ಹಾಗೆ ನಂತರದ ಹಂತಗಳಿಗೆ ಹೋದ ಹಾಗೆ ಏನಾಗತ್ತೆ, ಶಕ್ತಿಯ ಒಂದು ಲಭ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ ಉನ್ನತ ಮಟ್ಟದ ಜೀವಿಗಳಿಗೆ. ಆದ್ರಿಂದ ಮತ್ತೆ ಪ್ರತಿಯೊಂದು ಹಂತದಲ್ಲೇ ಏನಾಗತ್ತೆ, ಶಕ್ತಿ ವ್ಯಯವಾಗತ್ತೆ. ಪ್ರತಿಯೊಂದು ಒಂದು ಪೋಷಣಾ ಸ್ತರದಿಂದ ನಂತರದ ಪೋಷಣಾ ಸ್ತರಗಳಿಗೆ ಅದು ಚಲಿಸುವಾಗ ಏನಾಗತ್ತೆ, ಅಲ್ಲಿ ಶಕ್ತಿಯ ವ್ಯಯವಾಗತ್ತೆ. ಆದ್ರಿಂದ ಈ ಉನ್ನತ ಮಟ್ಟದ ಜೀವಿಗಳಿಗೆ ಕೇವಲ ಕನಿಷ್ಠ ಶಕ್ತಿಯ ಉಳಿದಿರುತ್ತೆ. ಆದ್ರಿಂದ ಇದು ಕೇವಲ 3 ಅಥವಾ 4 ಹಂತಗಳನ್ನ ಒಳಗೊಂಡಿರತ್ತೆ ಅಂತ ಹೇಳ್ಬಹುದು. 2ನೇ ಪ್ರಶ್ನೆಯನ್ನ ನೋಡಿ. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರ ಪ್ರಮುಖವಾಗಿದೆ. ವಿಘಟಕರ ಅಂದ್ರೆ ಏನ್ ಮಾಡತ್ತೆ, ಅವು ಬ್ಯಾಕ್ಟೀರಿಯಾ ಮತ್ತೆ ಶಿಲೀಂಧ್ರಗಳನ್ನ ನಾವು ವಿಘಟಕರು ಅಂತ ಹೇಳ್ತೇವೆ ಅಲ್ವಾ. ಇವುಗಳು ಏನ್ ಮಾಡುತ್ತೆ, ಸತ್ತ ಜೀವಿಯ ಅವಶೇಷಗಳು ಮತ್ತೆ ತ್ಯಾಜ್ಯವನ್ನ ವಿಘಟಿಸುತ್ತೆ, ಪರಿಸರದ ಸಮತೋಲನವನ್ನ ಕಾಪಾಡಿಕೊಳ್ಳುತ್ತೆ. ಈಗ ಉದಾಹರಣೆಗೆ ಸತ್ತ ಜೀವಿಯ ಅವಶೇಷಗಳು ಹಾಗೇ ಇದ್ರೆ, ನಮ್ಮ ಪರಿಸರದಲ್ಲಿ ಅದರ ವಿಘಟನೆ ಆಗದೇಗಿದ್ರೆ, ಉದಾಹರಣೆಗೆ ಪ್ಲಾಸ್ಟಿಕ್ಗಳ ಹಾಗೆ ಸತ್ತ ಜೀವಿಗಳ ಅವಶೇಷಗಳು ಸಹ ವಿಘಟನೆಗೆ ಒಳಗೊಳ್ಳದೇ ಇದ್ರೆ ಏನಾಗ್ತಿತ್ತು, ಪರಿಸರದಲ್ಲಿ ಅಸಮತೋಲನ ಉಂಟಾಗ್ತಿತ್ತು, ಹೆಚ್ಚಿನ ರೋಗಗಳು ಉಂಟಾಗ್ತಿತ್ತು ಅಲ್ವಾ. ಆದ್ರಿಂದ ಈ ಒಂದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಂತಹ ಸೂಕ್ಷ್ಮ ಜೀವಿಗಳು
ಸತ್ತ ಜೀವಿಯ ಅವಶೇಷಗಳನ್ನ ಮತ್ತೆ ಕೆಲವೊಂದು ತ್ಯಾಜ್ಯಗಳನ್ನ ವಿಘಟಿಸುತ್ತೆ. ಆ ಮೂಲಕ ಪರಿಸರದ ಸಮತೋಲನವನ್ನ ಕಾಪಾಡಿಕೊಳ್ಳುತ್ತೆ. ಇದು ಈ ಒಂದು ವಿಘಟಕರ ಪ್ರಮುಖ ಪಾತ್ರ ಅಂತ ಹೇಳ್ಬೋದು. ನೋಡಿ, ಓಝೋನ್ ಪದರವನ್ನ ರಕ್ಷಿಸುವುದು ಅಗತ್ಯವಾಗಿದೆ ಅಂತ ಇದೆ. ಓಝೋನ್ ಪದರ, ಉದಾಹರಣೆಗೆ ಇದೊಂದು ಭೂಮಿ ಅಂದ್ರೆ ಭೂಮಿಯೇ ಒಂದು ಪದರದಿಂದ ಆವೃತವಾಗಿದೆ. ಅದನ್ನ ನಾವು ಓಝೋನ್ O3 ಅಂತ ಕರಿತೇವೆ ಅಲ್ವಾ. ಈ ಓಝೋನ್ ಪದರ ಏನ್ ಮಾಡತ್ತೆ ಅಂದ್ರೆ ಸೂರ್ಯನಿಂದ ಬರುವಂತಹ ಕೆಲವೊಂದು ನೇರಳಾತೀತ ವಿಕಿರಣಗಳನ್ನ ತಡೆದುಕೊಳ್ಳುತ್ತೆ. ತಡೆದು ಏನ್ ಮಾಡತ್ತೆ, ಅದು ಭೂಮಿಯನ್ನ ತಲುಪೋದನ್ನ ತಡೆಯುತ್ತೆ. ಈ ನೇರಳಾತೀತ ವಿಕಿರಣಗಳು ಮನುಷ್ಯರಿಗೆ ಮತ್ತೆ ಸಸ್ಯಗಳಿಗೆ ಹಾನಿಕಾರಕವಾಗಿದೆ. ಆದ್ರಿಂದ ಈ ಓಝೋನ್ ಪದರಕ್ಕೆ ಹಾನಿ ಉಂಟಾಗ್ತಾ ಇದೆ ಕೆಲವೊಂದು ರಾಸಾಯನಿಕಗಳಿಂದ. ಆದ್ರಿಂದ ಈ ಓಝೋನ್ ಪದರವನ್ನ ರಕ್ಷಿಸುವುದು ಅತ್ಯಂತ ಅಗತ್ಯವಾಗಿದೆ. ಏಕೆ ಅಂತ ಕೇಳಿದರೆ, ವಾತಾವರಣದ ಉನ್ನತ ಮಟ್ಟದಲ್ಲಿ ಓಝೋನ್ ಒಂದು ಅತ್ಯಗತ್ಯ ಕಾರ್ಯವನ್ನ ನಿರ್ವಹಿಸುತ್ತದೆ. ಇದು ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನ ರಕ್ಷಿಸುತ್ತದೆ. ಮತ್ತೆ ಈ ನೇರಳಾತೀತ ವಿಕಿರಣಗಳಿಗೆ ಆ ವಿಕಿರಣಗಳು ಜೀವಿಗಳಿಗೆ ಹಾನಿಕಾರಕವಾಗಿದೆ. ಹಾಗೆ ಇದು ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ ಅನ್ನ ಉಂಟು ಮಾಡುತ್ತೆ. ಇದೊಂದು ಉದಾಹರಣೆ ಯಾವ ರೀತಿಯಾಗಿ ಅದು ಹಾನಿಕಾರಕವಾಗಿದೆ. ಆದ್ರಿಂದ ಓಝೋನ್ ಪದರವನ್ನ ರಕ್ಷಿಸುವುದು ಅತ್ಯಗತ್ಯ. ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ. ಮಾಲಿನ್ಯಕ್ಕೆ ಒಳಪಟ್ಟ ಜಲ ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುವ ಆಹಾರ ಸರಪಳಿಯೊಂದನ್ನ ನೀಡಿದೆ. ಇದನ್ನ ವೀಕ್ಷಿಸಿ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಮಾಲಿನ್ಯಕ್ಕೆ ಒಳಪಟ್ಟಂತ ಒಂದು ನೀರು ಗೊತ್ತಾಯ್ತಾ? ಸಿಹಿ ನೀರು, ಶೈವಲಗಳು, ಮೀನುಗಳು, ಪಕ್ಷಿಗಳು. ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುವ ಜೀವಿಗಳು ಯಾವುವು, ಏಕೆ? ಜೈವಿಕ ಸಂವರ್ಧನೆ ಅಂದ್ರೆ ನಿಮ್ಗೆ ಗೊತ್ತಿದೆ, ಏನಾಗತ್ತೆ, ಈ ನೀರಿನಲ್ಲಿ ಕೆಲವೊಂದು ರಾಸಾಯನಿಕಗಳು ಸೇರಿಕೊಂಡಿದೆ. ಈ ನೀರಿನಲ್ಲಿ ಸೇರಿಕೊಂಡಂತಹ ಒಂದು ರಾಸಾಯನಿಕಗಳು ಏನಾಗತ್ತೆ, ಅವು ಶೈವಲಗಳ ದೇಹದಲ್ಲಿ ಅವು ಸೇರಿಕೊಳ್ಳುತ್ತೆ. ನಂತರ ಈ ಶೈವಲಗಳನ್ನ ತಿಂದು ಬದುಕುವಂತ ಮೀನುಗಳ ದೇಹದಲ್ಲಿ ಆ ಒಂದು ರಾಸಾಯನಿಕಗಳು ಸೇರಿಕೊಳ್ಳುತ್ತೆ. ಹಾಗೆ ಈ ಮೀನುಗಳನ್ನ ತಿಂದು ಬದುಕುವಂತ ಕೆಲವೊಂದು ಪಕ್ಷಿಗಳಲ್ಲಿ ಆ ಒಂದು ರಾಸಾಯನಿಕಗಳು ಏನಾಗತ್ತೆ, ಸೇರಿಕೊಳ್ಳುತ್ತೆ. ನಾವ್ ಏನನ್ನ ತಿಳ್ಕೊಂಡಿದ್ವಿ, ಪ್ರತಿಯೊಂದು ಹಂತದಲ್ಲಿ ಈ ಒಂದು ರಾಸಾಯನಿಕಗಳು ಏನಾಗತ್ತೆ, ಅವು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಸಿಹಿ ನೀರಿನಲ್ಲಿರುವಂತಹ ಒಂದು ರಾಸಾಯನಿಕಗಳನ್ನ ಶೈವಲಗಳು ತಮ್ಮ ದೇಹದಲ್ಲಿ ಹೊಂದಿದೆ. ಆ ಒಂದು ರಾಸಾಯನಿಕಗಳು ಮೀನುಗಳಲ್ಲಿ ಇನ್ನೂ ಹೆಚ್ಚಾಗಿರುತ್ತೆ, ಹಾಗೆ ಪಕ್ಷಿಗಳಲ್ಲಿ ಇನ್ನೂ ಹೆಚ್ಚಾಗಿರುತ್ತೆ. ಆದ್ರಿಂದ ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುವ ಜೀವಿಗಳು ಈ ಒಂದು ಉದಾಹರಣೆಯಲ್ಲಿ ಪಕ್ಷಿಗಳು. ಕಾರಣ ಕಾರಣ ಏನು? ಉನ್ನತ ಪೋಷಣಾ ಸ್ತರದ ಜೀವಿಗಳಲ್ಲಿ ಹೆಚ್ಚಿನ ಒಂದು ಆ ರಾಸಾಯನಿಕಗಳು ಕಂಡುಬರುತ್ತದೆ. ಆದ್ರಿಂದ ಪಕ್ಷಿಗಳು ಹೆಚ್ಚಿನ ತೊಂದರೆಗೆ ಒಳಗಾಗಿದೆ ಅಂತ ಹೇಳ್ಬಹುದು. ಪಕ್ಷಿಗಳು ಕಾರಣ ಹೆಚ್ಚಿನ ಪ್ರಮಾಣದ ರಾಸಾಯನಿಕಗಳು ಕಂಡುಬರುತ್ತವೆ. ನೋಡಿ, ಜೈವಿಕ ಸಂವರ್ಧನೆಯಿಂದ ಈ ಪರಿಸರ ವ್ಯವಸ್ಥೆಯು ಕ್ರಮೇಣವಾಗಿ ನಶಿಸಿ ಹೋಗುತ್ತದೆ. ಏಕೆ? ಈ ಒಂದು ಪರಿಸರ ವ್ಯವಸ್ಥೆ ಏನಾಗತ್ತೆ, ಜೈವಿಕ ಸಂವರ್ಧನೆಯ ಒಂದು ಕಾರಣದಿಂದಾಗಿ ಅದು ನಶಿಸಿ ಹೋಗುತ್ತೆ. ಕಾರಣ ಏನು? ಈ ಒಂದು ರಾಸಾಯನಿಕಗಳಲ್ಲಿ ಏನಾಗುತ್ತೆ, ಈ ಶೈವಲಗಳು ನೀರಿನಲ್ಲಿರುವಂತಹ ರಾಸಾಯನಿಕಗಳು ಶೈವಲಗಳ ದೇಹವನ್ನ ಸೇರಿಕೊಂಡಾಗ, ಹೆಚ್ಚಿನ ಪ್ರಮಾಣದ ಇದ್ದಾಗ ಆ ಶೈವಲಗಳೇನಾಗಬಹುದು, ಅವು ನಶಿಸಿ ಹೋಗಬಹುದು. ಶೈವಲಗಳು ನಶಿಸಿ ಹೋಯ್ತು ಅಂದ್ರೆ ಮೀನುಗಳು ಕೂಡ ನಶಿಸಬಹುದು. ಮೀನುಗಳು ನಶಿಸಿದ್ರೆ ಮೀನುಗಳನ್ನ ತಿಂದು ಬದುಕುವಂತ ಪಕ್ಷಿಗಳು ಕೂಡ ನಶಿಸಿ ಹೋಗತ್ತೆ. ಆದ್ರಿಂದ ಜೈವಿಕ ಸಂವರ್ಧನೆಯಿಂದ ಈ ಪರಿಸರ ವ್ಯವಸ್ಥೆಯು ಕ್ರಮೇಣವಾಗಿ ನಶಿಸಿ ಹೋಗುತ್ತದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಬರ್ಕೊಳ್ಳಿ.
ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಒಬ್ಬ ವಿದ್ಯಾರ್ಥಿಯು ಸೌತೆಕಾಯಿಯ ಚೂರು, ಗಾಜಿನ ಚೂರು, ಬಾಳೆಹಣ್ಣಿನ ಸಿಪ್ಪೆ ಹಾಗೂ ಪ್ಲಾಸ್ಟಿಕ್ ಪೆನ್ ಇವುಗಳನ್ನ ಒಂದು ಗುಂಡಿಯಲ್ಲಿ ಹಾಕಿ ಮುಚ್ಚುತ್ತಾನೆ. ಒಂದು ತಿಂಗಳಿನ ನಂತರ ಆ ವಸ್ತುಗಳಲ್ಲಿ ಯಾವ ಬದಲಾವಣೆಯನ್ನ ಗಮನಿಸಬಹುದು? ಈ ಬದಲಾವಣೆಗಳಿಗೆ ವೈಜ್ಞಾನಿಕ ಕಾರಣ ಕೊಡಿ ಅಂತ ಇದೆ. ನೋಡಿ, ಸೌತೆಕಾಯಿ, ಗಾಜಿನ ಚೂರು, ಗಾಜು, ಹಾಗೆ ಬಾಳೆಹಣ್ಣಿನ ಸಿಪ್ಪೆ, ಹಾಗೆ ಪ್ಲಾಸ್ಟಿಕ್ ಪೆನ್ ಅಲ್ವಾ? ಇದನ್ನ ಒಂದು ಗುಂಡಿಯಲ್ಲಿ ಹಾಕಿ ಮುಚ್ಚಿದಾಗ ಏನಾಗತ್ತೆ? ಇದನ್ನ ಒಂದು ಗುಂಡಿಯಲ್ಲಿ ಹಾಕಿ ಮುಚ್ಚಿದಾಗ ಒಂದು ತಿಂಗಳ ನಂತರ ಗಮನಿಸಿದಾಗ ಏನಾಗಬಹುದು? ಇಲ್ಲಿ ಸೌತೆಕಾಯಿ, ಬಾಳೆಹಣ್ಣಿನ ಸಿಪ್ಪೆ ಇವುಗಳೇನಾಗಿರುತ್ತೆ? ಅವು ವಿಭಜನೆಯಾಗಿ ಮಣ್ಣಿನೊಂದಿಗೆ ಅವು ಸೇರಿಕೊಂಡಿರುತ್ತೆ ಅಲ್ವಾ? ಅವು ವಿಘಟನೆಗೆ ಒಳಗೊಳ್ಳುವಂತಹ ಒಂದು ವಸ್ತುಗಳು ಅಂತ ಹೇಳ್ಬಹುದು. ಹಾಗೆ ಗಾಜಿನ ಚೂರು ಮತ್ತೆ ಪ್ಲಾಸ್ಟಿಕ್ ಪೆನ್ ಇವುಗಳೇನಾಗೋದಿಲ್ಲ, ಇವು ವಿಘಟನೆಗೆ ಒಳಗೊಳ್ಳದೆ ಇರುವಂತದ್ದು. ಗಾಜಿನ ಚೂರು ಹಾಗೂ ಪ್ಲಾಸ್ಟಿಕ್ ಪೆನ್ ಇವು ವಿಘಟನೆಗೆ ಒಳಗೊಳ್ಳದೆ ಇರುವಂತಹ ಒಂದು ವಸ್ತುಗಳು. ಈ ಒಂದು ವೈಜ್ಞಾನಿಕ ಈ ಒಂದು ಬದಲಾವಣೆಗಳಿಗೆ ಕಾರಣವನ್ನ ಬರಿಬೇಕಾಗತ್ತೆ. ಯಾವ ಬದಲಾವಣೆಗಳನ್ನ ನೀವು ನೋಡಬಹುದು? ಗಾಜು ಮತ್ತೆ ಪ್ಲಾಸ್ಟಿಕ್ ನಲ್ಲಿ ಯಾವುದೇ ಬದಲಾವಣೆಗಳನ್ನ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವು ಯಾವ ರೀತಿಯಾಗಿ ಇರುತ್ತೋ, ನೀವು ಆ ಗುಂಡಿಯಲ್ಲಿ ಹಾಕಬೇಕಾದ್ರೆ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿರುತ್ತೆ. ಆದ್ರೆ ಉಳಿದವುಗಳು ಏನಾಗಿರುತ್ತೆ? ಅವು ವಿಘಟನೆ ಹೊಂದಿ ಮಣ್ಣಿನೊಂದಿಗೆ ಮಿಶ್ರಣಗೊಂಡಿರುತ್ತೆ. ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬೇಕು. ನೋಡಿ, ಆಹಾರ ಸರಪಳಿಯಲ್ಲಿ ವಿವಿಧ ಪೋಷಣಾ ಸ್ತರಗಳ ಶಕ್ತಿಯು ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಒದಗುವುದಿಲ್ಲ. ಕಾರಣಗಳನ್ನ ಕೊಡಿ ಅಂತ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನ ಕಾರಣ ಕೊಡಿಯಲ್ಲಿ ನಿಮ್ಗೆ ಕೇಳಬಹುದು. ಆಹಾರ ಸರಪಳಿಯಲ್ಲಿ ವಿವಿಧ ಪೋಷಣಾ ಸ್ತರಗಳ ಶಕ್ತಿಯು ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಒದಗುವುದಿಲ್ಲ. ನೋಡಿ, ಉತ್ತರವನ್ನ ನೀವು ಯಾವ ರೀತಿಯಾಗಿ ಬರಿಬೇಕು ಅಂತ. ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗೋದಿಲ್ಲ ಅಲ್ವಾ? ಮತ್ತು ಸಸ್ಯಾಹಾರಿಗಳಿಗೆ ಸೇರಿ ಹೋದ ಶಕ್ತಿಯು ಸ್ವಪೋಷಕರಿಗೆ ಹಿಂದೆ ಬರೋದಿಲ್ಲ ಅಲ್ವಾ? ಅಂದ್ರೆ ಅದೇನಾಗುದಿಲ್ಲ, ಅದು ಒಂದೇ ದಿಕ್ಕಿನಲ್ಲಿ ಅದು ಸಾಕ್ತಾ ಇರತ್ತೆ. ವಿವಿಧ ಪೋಷಣಾ ಸ್ತರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಕ್ಕೆ ಅದು ಸಿಗೋದಿಲ್ಲ. ಆ ಶಕ್ತಿ ಏನಾಗಿರುತ್ತೆ? ಒಂದೇ ದಿಕ್ಕಿನಲ್ಲಿ ಅದು ಚಲಿಸ್ತಾ ಇರುತ್ತೆ. ಇದನ್ನ ತುಂಬಾ ಸಲ ರಿಪೀಟ್ ಆಗಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಬ್ಯಾಕ್ಟೀರಿಯಾಗಳಂತ ಸೂಕ್ಷ್ಮ ಜೀವಿಗಳನ್ನ ವಿಘಟಕರು ಎನ್ನುವರು ಏಕೆ? ನೋಡಿ, ವಿಘಟಕರ ಮೇಲೆ ಇರಬಹುದು ಅಥವಾ ಪೋಷಣಾ ಸ್ತರಗಳ ಮೇಲೆ ಇರಬಹುದು, ಅವುಗಳ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನ ಈ ಪಾಠದಿಂದ ಕೇಳಿದ್ದಾರೆ. ನೋಡಿ, ಬ್ಯಾಕ್ಟೀರಿಯಾಗಳಂತ ಸೂಕ್ಷ್ಮ ಜೀವಿಗಳನ್ನ ವಿಘಟಕರು ಅಂತ ಏಕೆ ಕರೀತಾರೆ ಅಲ್ವಾ? ನೋಡಿ, ಈ ಒಂದು ಬ್ಯಾಕ್ಟೀರಿಯಾದಂತ ಸೂಕ್ಷ್ಮ ಜೀವಿಗಳು ಕೆಲವೊಂದು ಜೈವಿಕ ವಿಘಟನೆಗೆ ಒಳಗೊಳ್ಳುವಂತಹ ಒಂದು ವಸ್ತುಗಳನ್ನ ಏನ್ ಮಾಡುತ್ತೆ? ವಿಘಟನೆಗೊಳಿಸಿ ಅದು ಮಣ್ಣಿನೊಂದಿಗೆ
ಏನಾಗತ್ತೆ, ಅದು ಬೆರೆತು ಹೋಗುವಂತೆ ಮಾಡುತ್ತೆ ಅಲ್ವಾ. ಆದ್ರಿಂದ ಈ ಒಂದು ಸೂಕ್ಷ್ಮ ಜೀವಿಗಳನ್ನ ವಿಘಟಕರು ಅಂತ ಕರೀತಾರೆ. ಅಂದ್ರೆ ಕೆಲವೊಂದು ಜೈವಿಕ ಆ ಆ, ಕೆಲವೊಂದು ವಸ್ತುಗಳನ್ನ ಏನ್ ಮಾಡುತ್ತೆ, ಜೈವಿಕ ವಿಭಜನೆಗೆ ಒಳಪಡಿಸೋದ್ರಿಂದ, ಜೈವಿಕ ವಿಘಟನೆಗೆ ಒಳಪಡಿಸೋದ್ರಿಂದ ಇವುಗಳನ್ನ ನಾವು ವಿಘಟಕರು ಅಂತ ಕರಿತೇವೆ. 1 ಅಂಕದ ಪ್ರಶ್ನೆಯನ್ನ ಸರಿಯಾಗಿ ಬರ್ಕೊಳ್ಳಿ. ಬ್ಯಾಕ್ಟೀರಿಯಾಗಳಂತಹ ಸೂಕ್ಷ್ಮ ಜೀವಿಗಳನ್ನ ವಿಘಟಕರು ಎನ್ನುವರು ಏಕೆ? ವಿಘಟಕರು ಅಂತ ಯಾಕೆ ಕರೀತಾರೆ ಅಲ್ವಾ? ಅದೇನ್ ಮಾಡುತ್ತೆ, ಜೈವಿಕ ವಿಘಟನೆಗೆ ಒಳಪಡುವಂತಹ ಕೆಲವೊಂದು ವಸ್ತುಗಳನ್ನ ಅದು ವಿಘಟನೆಯನ್ನ ನಡೆಸಿ ಅದು ಮಣ್ಣಿನೊಂದಿಗೆ ಸೇರಿಕೊಳ್ಳೋ ಹಾಗೆ ಮಾಡುತ್ತೆ, ಹಾಗೆ ಪರಿಸರದ ಸಮತೋಲನವನ್ನ ಕಾಪಾಡುತ್ತೆ. ಆದ್ರಿಂದ ಅದನ್ನ ವಿಘಟಕರು ಅಂತ ಕರೀತಾರೆ. ನೋಡಿ 16ನೇ ಪ್ರಶ್ನೆಯನ್ನ ನೋಡಿ. ಪೋಷಣಾ ಸ್ತರಗಳು ಎಂದರೇನು? ಆಹಾರ ಸರಪಳಿಗೆ ಒಂದು ಉದಾಹರಣೆ ಕೊಡಿ ಮತ್ತು ಅದರಲ್ಲಿನ ವಿವಿಧ ಪೋಷಣಾ ಸ್ತರಗಳನ್ನ ಹೆಸರಿಸಿ ಅಂತ ಇದೆ. ನೋಡಿ, ಪೋಷಣಾ ಸ್ತರಗಳು ಅಂದ್ರೆ ಏನು? ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನು ಒಂದು ಪೋಷಣಾ ಸ್ತರ ಎಂದು ಕರೀತಾರೆ. ಇಲ್ಲಿ ಆಹಾರ ಸರಪಳಿಯಲ್ಲಿ ಹುಲ್ಲು ಇರಬಹುದು, ಮಿಡತೆ ಇರಬಹುದು, ಕಪ್ಪೆ ಇರಬಹುದು, ಹಾವು, ಹದ್ದು, ಇದೊಂದು ಪ್ರತಿಯೊಂದು ಹಂತ, ಮಿಡತೆ ಇರುವಂತಹ ಒಂದು ಹಂತ ಇರಬಹುದು, ಕಪ್ಪೆ ಇರುವಂತಹ ಒಂದು ಹಂತ ಇರಬಹುದು, ಇವುಗಳನ್ನ ನಾವೇನಂತ ಕರಿತೇವೆ? ಪೋಷಣಾ ಸ್ತರ ಅಂತ ಕರೀತಾರೆ. ಉದಾಹರಣೆ ಕೊಡಿ ಅಂತ ಇದೆ ನೋಡಿ. ಇಲ್ಲಿ ಹುಲ್ಲು, ಮಿಡತೆ, ಕಪ್ಪೆ, ಹಾವು ಮತ್ತೆ ಹದ್ದು, ಇದೊಂದು ಒಂದು ಆ ಆಹಾರ ಸರಪಳಿಗೆ ಉದಾಹರಣೆ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಏನಾಗತ್ತೆ, ಹುಲ್ಲು ಆಹಾರ ತಯಾರಿಸುವುದರಿಂದ ಇವುಗಳನ್ನ ಉತ್ಪಾದಕ ಜೀವಿಗಳು ಅಂತ ಕರೀತಾರೆ. ಹಾಗೆ ಹುಲ್ಲನ್ನ ತಿನ್ನುವಂತಹ ಜೀವಿಗಳನ್ನ ಸಸ್ಯಾಹಾರಿಗಳು ಅಂತ ಕರೀತಾರೆ. ಹಾಗೆ ಅಥವಾ ಅವುಗಳನ್ನ ಏನಂತ ಕರೀತಾರೆ? ಸಸ್ಯಾಹಾರಿಗಳು, ಪ್ರಾಥಮಿಕ ಭಕ್ಷಕರು ಅಂತ ಕರೀತಾರೆ. ಹಾಗೆ ಇಲ್ಲಿ ಕಪ್ಪೆಯನ್ನ ತಿಂದು ಜೀವಿಸುವಂತಹ ಹಾವುಗಳನ್ನ ನಾವೇನು ಹೇಳ್ಬಹುದು? ಅವುಗಳನ್ನ ನಾವು ದ್ವಿತೀಯಕ ಭಕ್ಷಕರು ಅಂತ ಹೇಳ್ಬಹುದು ಅಲ್ವಾ. ನೋಡಿ, ಸಾರಿ, ಜಸ್ಟ್ ಅ ಮಿನಿಟ್. ಇಲ್ಲಿ ನೋಡಿ, ಹುಲ್ಲು ಅನ್ನುವಂಥದ್ದು ಉತ್ಪಾದಕ, ಪ್ರತಿಯೊಂದು ಹಂತವನ್ನ ನಾವು ಪೋಷಣಾ ಸ್ತರ ಅಂತ ಕರಿತೇವೆ ಅಲ್ವಾ. ಮಿಡತೆ ಅನ್ನುವಂಥದ್ದು ಸಸ್ಯಾಹಾರಿ, ಹಾಗೆ ಇದನ್ನ ಎರಡನೇ ಪೋಷಣಾ ಸ್ತರ ಅಂತ ಕರಿತೇವೆ. ಮಿಡತೆಯನ್ನ ತಿಂದು ಜೀವಿಸುವಂತಹ ಒಂದು ಕಪ್ಪೆ, ಅದು ನಂತರದ ಪೋಷಣಾ ಸ್ತರದಲ್ಲಿ ಕಂಡು ಬರುತ್ತೆ. ಹಾಗೆ ಕಪ್ಪೆಯನ್ನ ತಿಂದು ಜೀವಿಸುವಂತಹ ಹಾವು, ಅದು ನಂತರದ ಪೋಷಣಾ ಸ್ತರದಲ್ಲಿ ಕಂಡು ಬರುತ್ತೆ. ಈ ರೀತಿಯಾಗಿ ಮೊದಲನೇ ಪೋಷಣಾ ಸ್ತರ, ಎರಡನೇ ಪೋಷಣಾ ಸ್ತರ, ಹಾಗೆ ಮೂರನೇ ಪೋಷಣಾ ಸ್ತರ ಇಲ್ಲಿ ಕಂಡು ಬರುತ್ತೆ. ಇಲ್ಲಿ ನೀವು ಯಾವುದೇ ಉದಾಹರಣೆಯನ್ನ ತೆಗೆದುಕೊಂಡು ಬೇಕಾದ್ರೆ ಸಸ್ಯಗಳು, ಹಾಗೆ ಜಿಂಕೆ, ಹಾಗೆ ಜಿಂಕೆಯನ್ನ ತಿಂದು ಜೀವಿಸುವಂತ ಹುಲಿ, ಈ ರೀತಿಯಾಗೂ ಕೂಡ ನೀವು ಆಹಾರ ಸರಪಳಿಯನ್ನ ತೆಗೆದುಕೊಳ್ಳಬಹುದು. ನೋಡಿ, ಇದು ಕೂಡ ವಿಘಟಕರಿಗೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆ. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರವೇನು ಅಂತ ಇದೆ. ವಿಘಟಕರ ಪಾತ್ರ ಏನು? ಬ್ಯಾಕ್ಟೀರಿಯಾ ಮತ್ತೆ ಶಿಲೀಂಧ್ರಗಳು ಏನ್ ಮಾಡುತ್ತೆ, ಸತ್ತ ಜೀವಿಗಳನ್ನ ಹಾಗೆ ಅಲ್ಲಿರುವಂತಹ ಒಂದು ರಾಸಾಯನಿಕಗಳನ್ನ ಏನ್ ಮಾಡುತ್ತೆ, ಅವು ವಿಘಟನೆಗೆ ಒಳಪಡಿಸಿ ಪರಿಸರವನ್ನ ಸಮತೋಲನದಲ್ಲಿರುವಂತೆ ನೋಡಿಕೊಳ್ಳುತ್ತೆ ಅಲ್ವಾ. ಆದ್ರಿಂದ ಈ ವಿಘಟಕರ ಮೇಲೆ, ವಿಘಟಕಗಳ ಪಾತ್ರವೇನು, ವಿಘಟಕರು ಅಂದ್ರೆ ಏನು, ಬ್ಯಾಕ್ಟೀರಿಯಾಗಳನ್ನ ವಿಘಟಕರು ಎನ್ನುತ್ತಾರೆ, ಇವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದರಿಂದ ಈ ಒಂದು ಟಾಪಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸರಿಯಾಗಿ ಓದ್ಕೊಳ್ಳಿ, ಆಯ್ತಾ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಕೇಳ್ಬಹುದು. ಸೊ ನಾವು ಇಲ್ಲಿಯವರೆಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ತಿಳ್ಕೊಂಡ್ವಿ. ಹಾಗೆ 1 ಅಂಕದ ಕೆಲವೊಂದು ಪ್ರಶ್ನೆಗಳನ್ನ, ಹಾಗೆ 2 ಮತ್ತೆ 3 ಅಂಕದ ಕೆಲವೊಂದು ಪ್ರಶ್ನೆಗಳನ್ನ ನಾವು ತಿಳ್ಕೊಂಡ್ವಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಕೇಳಬಹುದು. ಐ ಹೋಪ್ ನಿಮ್ಗೆ ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ. ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ನಾನು ಓಲ್ಡ್ ಕ್ವಶನ್ ಪೇಪರ್ ಇಂದ ತೆಗೆದುಕೊಂಡಿದ್ದೇನೆ. ಕೆಲವೊಂದು ಪ್ರಶ್ನೆಗಳನ್ನ ನಿಮ್ಗೆ ಕೇಳಬಹುದಾದಂತಹ ಪ್ರಶ್ನೆಗಳನ್ನ, ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ತೆಗೆದುಕೊಂಡಿದ್ದೇನೆ. ಏನಾದ್ರೂ ಡೌಟ್ ಇದ್ರೆ ಕೇಳಬಹುದು. ಥ್ಯಾಂಕ್ ಯು.